गणपतये दैवी स्वस्तिरस्तु नः स्वस्तिर्मानुषेभ्यः पूर्वं जिगातु भेषजं शन्नो अस्तु द्विपदे शं चतुष्पदे ॐ शान्ति ಸಂದರ್ಭದಲ್ಲಿ ತುಂಬ ಅತ್ಯುತ್ತಮವಾದಂಥ ಭಾವಶ್ರೀಮಂತಿಕೆ ಅಂತ ನಾನು ಭಾವಿಸಿದ್ದೇನೆ. ಆ ದೃಷ್ಟಿಯಲ್ಲಿ ತ್ರಿಮೂರ್ತಿಯವರನ್ನು ಅಭಿನಂದಿಸಲೇಬೇಕು. ಆದರೆ ಬರೀ ತ್ರಿಮೂರ್ತಿಯವರನ್ನು ಅಭಿನಂದಿಸಬೇಕಾ? ಒಂದು ವ್ಯಕ್ತಿತ್ವ ರೂಪುಗೊಳ್ಳಬೇಕಾದರೆ ಒಂದು ಪರಿಸರ, ಒಂದು ವಾತಾವರಣ, ಒಂದು ಕುಟುಂಬದಲ್ಲಿರುವಂಥ ಬೇರೆ ಬೇರೆ ಸದಸ್ಯರಿದ್ದಾರಲ್ಲ, ಅವರೆಲ್ಲರ ಪ್ರೇರಣೆ ತುಂಬ ಮುಖ್ಯ ಆಗುತ್ತೆ. ನನಗೆ ತುಂಬ ವರ್ಷದಿಂದ ತ್ರಿಮೂರ್ತಿಯವರ ಪರಿಚಯ ಇದೆ. ಜೊತೆಗೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ ಅವರು ಮತ್ತು ಡಾಕ್ಟರ್ ಮೃತ್ಯುಂಜಯಪ್ಪ ಅವರ ಪರಿಚಯ ಇದೆ. ನಿಜಕ್ಕೂ ನಾವೆಲ್ಲರೂ ಕೂಡ ಅಭಿಮಾನ ಪಡುವಂತಹ ವ್ಯಕ್ತಿಗಳು ಇವರು. ಆದರೆ ನನಗೆ ಇವರೆಲ್ಲ ಒಂದೇ ಕುಟುಂಬದ ಬಳ್ಳಿಯ ಹೂಗಳು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಪ್ರತ್ಯೇಕವಾಗಿ ಇವರ ಪರಿಚಯ ಇತ್ತೆ ಹೊರತು ನಿಜವಾಗಿಯೂ ಒಂದು ಕುಟುಂಬದ ಬಳ್ಳಿ ಅಂದರೆ ಈ ಸಮಾಜ ಸೇವೆಯ ಬಗೆಗಿನ ಒಲವಾಗಲಿ, ಮಾನವೀಯ ಅಂತಃಕರಣ ಆಗಲಿ, ಬೇರೆಯವರನ್ನು ಕುರಿತಂತೆ ಸ್ಪಂದಿಸುವ ಸ್ವಭಾವ ಇದೆಯಲ್ಲ, ಎಷ್ಟೋ ಸಲ ನಾವೇ ಗಳಿಸ್ಕೊಂಡದ್ದು ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಬಹಳಷ್ಟು ಸಲ ಆ ಎಲ್ಲವನ್ನ ನಮ್ಮ ಕುಟುಂಬ, ನಮ್ಮ ಕುಟುಂಬದ ಪರಿಸರ, ನಮ್ಮ ಊರು ಮುಂತಾದವುಗಳು ನಮಗೆ ಧಾರೆ ಎರೆದಿರ್ತವೆ. ಆ ಎರೆದ ಧಾರೆಯನ್ನು ಬಳಸಿಕೊಂಡು ನಾನು ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಆ ಸಂದರ್ಭದಲ್ಲಿ ನನಗೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ ಅವರನ್ನು ಆ ಮೂಲಕ ಈಗಿಲ್ಲದೆ ಇದ್ದರೂ ನಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಡಾಕ್ಟರ್ CN ಮೃತ್ಯುಂಜಯಪ್ಪ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು, ಅಭಿನಂದಿಸಬೇಕು ಅಂತ ಅನಿಸ್ತದೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮೀಯರೇ, ನೀವು ಈ ಜಗತ್ ಸ್ಫೂರ್ತಿ ಕೃತಿಯನ್ನು ನೋಡಲೇಬೇಕು, ಓದಲೇಬೇಕು, ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಲೇಬೇಕು. ಆರಂಭದ ಪುಟಗಳಲ್ಲಿ ಈ ಕೃತಿಯ ಅರ್ಪಣೆಯ ಪ್ರಸ್ತಾಪ ಬರುತ್ತೆ. ಯಾರಿಗೆ ಇದನ್ನು ಅರ್ಪಿಸಿದ್ದಾರೆ ಅಂದರೆ ಪ್ರೊಫೆಸರ್ KV ಪ್ರಭುಪ್ರಸಾದ್ ಅವರಿಗೆ ಅರ್ಪಿಸಿದ್ದಾರೆ. KV ಪ್ರಭುಪ್ರಸಾದ್ ಅವರಿಗೆ ಅರ್ಪಿಸೋದರ ಹಿಂದೆ ಈ ಕೃತಿಯ ಮಹತ್ವ ಇದೆಯಲ್ಲ, ಘನತೆ ಇದೆಯಲ್ಲ, ಅದು ಹೆಚ್ಚಿದೆ ಅಂತ ಅಂದ್ಕೊಂಡಿದ್ದೀನಿ.
ಯಾಕೆಂದರೆ ಪ್ರೊಫೆಸರ್ ಕೆ ವಿ ಪ್ರಭು ಪ್ರಸಾದ್ ಅವರು ಕಾಲೇಜಿನ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಶಿಕ್ಷಣ ತಜ್ಞರಾಗಿ, ಆಧ್ಯಾತ್ಮಿಕ ಚಿಂತಕರಾಗಿ, ನೈತಿಕ ಮೌಲ್ಯ ಪ್ರಸಾರದ ವ್ಯವಸ್ಥೆಗಳಿದೆಯಲ್ಲ ಆ ವ್ಯವಸ್ಥೆಗಳನ್ನೆಲ್ಲ ಬೆಂಬಲಿಸ್ತಾ ಬಂದವರು. ಸೂಕ್ಷ್ಮವಾಗಿ ಗಮನಿಸಿದರೆ ಶಿಕ್ಷಣ ಅಂದರೆ ಏನು ಅಂತ ಯಾರಾದರೂ ಕೇಳಿದರೆ ನಾವು ಏನೆಲ್ಲವನ್ನ ಹೇಳ್ಬೋದೋ ಆ ಎಲ್ಲದಕ್ಕೆ ಪ್ರತಿನಿಧಿಯಾಗಿದ್ದಂಥವರು ಪ್ರೊಫೆಸರ್ ಕೆ ವಿ ಪ್ರಭು ಪ್ರಸಾದ್. ಜೊತೆಗೆ ಕೆ ವಿ ಪ್ರಭು ಪ್ರಸಾದರಂಥವರು ತ್ರಿಮೂರ್ತಿ ಅಂತವರನ್ನ ಮತ್ತು ನಿಮ್ಮಂಥವರನ್ನ ಸಾಕಷ್ಟು ಸೂಕ್ಷ್ಮವಾಗಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡಿದರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆದು ಅವರಿಗೂ ಕೂಡ ಅಭಿನಂದನೆ ಕೃತಜ್ಞತೆಗಳನ್ನು ತಿಳಿಸಬೇಕು ಅಂತ ನನಗೆ ಅನಿಸುತ್ತೆ. ಆದ್ಮೇಲೆ ನಾನು ಇದೆಲ್ಲವನ್ನು ಕೃತಿ ಪರಿಚಯದ ಸಂದರ್ಭದಲ್ಲಿ ಎಲ್ಲವನ್ನ ಯಾಕೆ ಪ್ರಸ್ತಾಪಿಸ್ತಾ ಇದ್ದೀನಿ ಅಂದರೆ, ಒಂದು ಕೃತಿ ಯಾವುದನ್ನು ನಾವು ಭಾವ ಶ್ರೀಮಂತಿಕೆ ಅಂತ ಕರಿತೀವೋ ಆ ಭಾವ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂಥ ಕೃತಿಯಾಗಿದ್ದರೆ ಆ ಕೃತಿ ಸಾರ್ಥಕವಾದ ಕೃತಿ, ಅರ್ಥಪೂರ್ಣವಾದ ಕೃತಿ ಅನ್ನೋದರಲ್ಲಿ ಹೇಳ್ಬೋದು. ಇನ್ನು ಈ ಕೃತಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ, ಈ ಕೃತಿಯ ವಸ್ತುವಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ, ಈ ಕೃತಿ ಯಾರನ್ನ ಕುರಿತಾಗಿದೆ ಅನ್ನೋದರ ಕುರಿತಂತೆ ಮಾತನಾಡೋದಾದರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ, ಅಭಿಮಾನ ಅನಿಸುತ್ತೆ. ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮನುಷ್ಯರಾದ ನಮಗೇನನ್ನಿಸುತ್ತೆ ಅಂದರೆ, ನಮ್ಮ ಬಾಲ್ಯ ಚೆನ್ನಾಗಿತ್ತು, ನಮ್ಮ ಯೌವನ ಚೆನ್ನಾಗಿತ್ತು, ನಾವು ಇಷ್ಟರವರೆಗೆ ಏನೆಲ್ಲವನ್ನು ಮಾಡಿದೀವೋ ಅದು ಅದ್ಭುತವಾದದ್ದು. ಹಾಗಂದುಕೊಳ್ಳೋದು ಖಂಡಿತ ತಪ್ಪಲ್ಲ. ಆದರೆ ಹಾಗಂದುಕೊಳ್ಳುವಂಥ ಸಂದರ್ಭದಲ್ಲೇ ಒಂದು ಹಪಹಪಿಯನ್ನು ನಾವು ವ್ಯಕ್ತಪಡಿಸ್ತಾ ಇರ್ತೇವೆ, ಒಂದು ತಲ್ಲಣವನ್ನು ನಾವು ವ್ಯಕ್ತಪಡಿಸ್ತಾ ಇರ್ತೇವೆ. ಏನು ಅಂದರೆ, ನಮ್ಮ ಕಾಲ ಅದ್ಭುತವಾದ ಕಾಲ, ಆದರೆ ಈಗಿದಾರಲ್ಲ ಏನು ಪ್ರಯೋಜನ ಇಲ್ಲ. ಈಗ ನಾನು ಅದೇ ಹಳೆಯ ಹಳವಂಡದಲ್ಲಿ ಮಾತನಾಡೋದಾದರೆ ಪ್ರೊಫೆಸರ್ ಡಾಂಗೆಯವರ ಬಗ್ಗೆನೇ ಆಗಲಿ, ತ್ರಿಮೂರ್ತಿಯವರ ಬಗ್ಗೆನೇ ಆಗಲಿ ಒಳ್ಳೆ ಮಾತು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆದ್ಮೇಲೆ ಬದುಕಿನ ಅದ್ಭುತವಾದ ಕ್ಷಣ ಯಾವುದು ಅಂದರೆ, ಬದುಕಿನ ಸಾರ್ಥಕವಾದ ಕ್ಷಣ ಯಾವುದು ಅಂದರೆ, ನಮ್ಮ ಒಳಗೆ ಇರುವಂಥ ಈ ಹಮ್ಮು ಇದೆಯಲ್ಲ, ಈ ಅಹಂಕಾರ ಇದೆಯಲ್ಲ, ಈ ದುರ್ಭಾವ ಇದೆಯಲ್ಲ, ಅದನ್ನು ಯಾವುದು ಹೋಗ್ಲಾಡಿಸುತ್ತೋ, ಯಾವ ಕ್ಷಣ ಹೋಗ್ಲಾಡಿಸುತ್ತೋ ಅದು ಅದ್ಭುತವಾದ ಕ್ಷಣ, ಅರ್ಥಪೂರ್ಣವಾದ ಕ್ಷಣ ಅಂತ ನಾನು ಅನ್ಕೊಳ್ತೀನಿ. ಖಂಡಿತ ಡಾಂಗೆಯವರ ಬಗೆಗಿನ ಬದುಕಿನ ವಿವರಗಳನ್ನು ಗಮನಿಸುವಾಗ ಅವರಿಗೆ 50, ನನಗೆ 50 ದಾಟಿ 60 ದಾಟಿ 65 ದಾಟಿ ಮತ್ತು 3 ವರ್ಷ ಮುಂದಿರುವಂಥದ್ದು. ಆದರೆ ನನಗೆ ನಿಜವಾಗಿಯೂ ಡಾಂಗೆಯವರ ಬದುಕಿನ ವಿವರಗಳನ್ನು ಗಮನಿಸುವಾಗ ನಾನು ಇನ್ನೂ ಚಿಕ್ಕವನಾಗಿದ್ದಿದ್ರೆ, ನಾನು ಇನ್ನೂ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ದರೆ ಇವರ ಆಲೋಚನೆಗಳನ್ನು, ಚಿಂತನೆಗಳನ್ನು ನಾನು ಅಳವಡಿಸಿಕೊಂಡು ಇನ್ನೂ ಒಳ್ಳೆಯ ಅಧ್ಯಾಪಕನಾಗಬಹುದಾದ ಸಾಧ್ಯತೆ ಇತ್ತಲ್ಲ. ಜೊತೆಗೆ ನಮ್ಮಂಥ ಹಿರಿಯರ ಸಾಧನೆಯನ್ನು ಕಂಡಾಗ ಸಂತೋಷ ಆಗಬೇಕು, ಹೆಮ್ಮೆ ಅನಿಸ್ಬೇಕು, ಅಭಿಮಾನ ಅಂತ ಅನಿಸ್ಬೇಕು. ಏನು ಅಂದರೆ, ನಾವು ಯಾವುದಕ್ಕಾಗಿ ಬದುಕುವ ಪ್ರಯತ್ನವನ್ನು ಮಾಡಿದವೋ ಆ ಬದುಕಿನ ದಾರಿಯನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ, ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ, ಇನ್ನೂ ಹೆಚ್ಚು ಆರೋಗ್ಯಕರವಾಗಿ ಮುನ್ನಡೆಸುವಂಥ ಯುವಕರಿದ್ದಾರೆ. ನಾವು ನಿಜವಾಗಿಯೂ ಅವ್ರ ಬಗ್ಗೆ ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಖಂಡಿತಕ್ಕೂ ಡಾಂಗೆಯವರ ಬಗ್ಗೆ ಅಭಿಮಾನ ಮೂಡುವ ರೀತಿಯಲ್ಲಿ ತ್ರಿಮೂರ್ತಿಯವರು ಈ ಕೃತಿಯನ್ನು ರಚಿಸಿದ್ದಾರೆ. ಇದರೊಟ್ಟಿಗೆ ಒಂದಷ್ಟು ಸೂಕ್ಷ್ಮಗಳು ಇಲ್ಲಿವೆ. ನನಗೆ ಡಾಂಗೆಯವರ ಬದುಕಿನ ವಿವರಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ತ್ರಿಮೂರ್ತಿಯವರು ಒಂದು ಕಡೆ ಡಾಂಗೆಯವರ ಬದುಕಿನಲ್ಲಿ ಎಲ್ಲರಿಗಿಂತ ಅವರ ಅಜ್ಜಿಯ ಪ್ರಭಾವ ವಿಶೇಷವಾದದ್ದು
ಅನ್ನೋ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆತ್ಮೀಯರೇ, ನಮ್ಮ ಒಟ್ಟು ಬದುಕಿನ ಸಂದರ್ಭದಲ್ಲಿ, ನಮ್ಮ ಬಾಲ್ಯದಲ್ಲಿ ಅಜ್ಜ ಅಜ್ಜಿ, ಅದರಲ್ಲೂ ಅಜ್ಜನಿಗಿಂತ ಅಜ್ಜಿ ನಮ್ಮನ್ನು ಪೋಷಿಸುವ ಪ್ರಯತ್ನವನ್ನು ಮಾಡಿದ್ದರೆ ನಮ್ಮಂಥ ಅದೃಷ್ಟವಂತರು ಬದುಕಿನಲ್ಲಿ ಬೇರೆ ಯಾರೂ ಇಲ್ಲ. ನೀವು ಯಾರು ಯಾರನ್ನ ಮಹಾನ್ ಸಾಧಕರು, ಮಹಾನ್ ದಾರ್ಶನಿಕರು ಅಂತ ಕರೀತೀರೋ ಅವರೆಲ್ಲರ ಬಾಲ್ಯದ ಬದುಕನ್ನು ಗಮನಿಸಿದರೆ ಒಂದು ಅಜ್ಜಿ, ಇಲ್ಲ ದೊಡ್ಡಮ್ಮ, ಇಲ್ಲ ಅಮ್ಮ, ಅಥವಾ ಚಿಕ್ಕಮ್ಮ, ಅಥವಾ ದೊಡ್ಡಕ್ಕ, ಅಥವಾ ಸಣ್ಣಕ್ಕ, ಇವರ ಪೋಷಣೆಯಲ್ಲೇ ಅವರು ಬೆಳೆದಂಥ ಸೂಕ್ಷ್ಮಗಳನ್ನು ಗಮನಿಸಬಹುದಾದ ಸಾಧ್ಯತೆ. ಮನೋವಿಜ್ಞಾನದಲ್ಲಿ ಸ್ತ್ರೀ ಪೋಷಿತ ವ್ಯಕ್ತಿತ್ವ ಅಂತ ಬರುತ್ತೆ. ಏನು ಸ್ತ್ರೀ ಪೋಷಿತ ವ್ಯಕ್ತಿತ್ವ ಅಂದರೆ, ನಮ್ಮ ಬಾಲ್ಯದಲ್ಲಿ ನಮ್ಮನ್ನ ಮನೆಯಲ್ಲಿರುವಂಥ ಎಲ್ಲರೂ ನೋಡಿಕೊಳ್ತಾರೆ, ತಂದೆಯೂ ನೋಡಿಕೊಳ್ತಾನೆ, ತಾತನೂ ನೋಡಿಕೊಳ್ತಾನೆ. ಆದರೆ ತಂದೆ ತಾತಂದಿರ ಪೋಷಣೆಯಲ್ಲಿ ಬೆಳೆದ ವ್ಯಕ್ತಿತ್ವಕ್ಕಿಂತ ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮ, ಅಮ್ಮ, ಅಕ್ಕ ಇವರ ಪೋಷಣೆಯಲ್ಲಿ ಬೆಳೆದ ವ್ಯಕ್ತಿತ್ವಗಳಿಗೆಲ್ಲ ಇವು ಹೆಚ್ಚು ಮಾನವೀಯ ಅಂತಃಕರಣವನ್ನು ಹೊಂದಿದಂಥವರಾಗಿರ್ತಾರೆ, ಸಮಾಜಮುಖಿಗಳಾಗಿರ್ತಾರೆ, ಬದುಕನ್ನು ಪ್ರೀತಿಸುವಂಥವರಾಗಿರ್ತಾರೆ. ಮತ್ತೆ ತಾನು ಬದುಕಿನಲ್ಲಿ ಏನೆಲ್ಲವನ್ನು ಪಡೆದಿದ್ದೀನೋ ಅದನ್ನು ಉಳಿದವರೆಲ್ಲರಿಗೆ ಕೊಡುವಂಥ, ಹಂಚುವಂಥ ಪ್ರಯತ್ನವನ್ನು ಮಾಡ್ತಾರೆ. ನನಗೆ ಡಾಂಗೆ ಅವರ ಒಟ್ಟು ಬದುಕಿನ ಸಾಧನೆಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಿಜಕ್ಕೂ ಆ ಅಜ್ಜಿ ಇದ್ದಾರಲ್ಲ, ನಾವು ಅವರಿಗೊಂದು ಶರಣಾರ್ಥಿಗಳನ್ನು ಹೇಳಲೇಬೇಕು. ಯಾಕೆಂದರೆ ಆ ಅಜ್ಜಿ ಅಂದರೆ ಇವರೆಲ್ಲ ಅಜ್ಜಿ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ ಇವರೆಲ್ಲ ಯಾವುದರ ಪ್ರತಿನಿಧಿಗಳು ಅಂದರೆ ತಾಯಿ ತತ್ವದ ಪ್ರತಿನಿಧಿ. ಈ ಬದುಕಿನಲ್ಲಿ ತಾಯಿ ತತ್ವ ಅನ್ನೋದಿದೆಯಲ್ಲ, ಅದ್ಭುತವಾದಂಥದ್ದು. ಏಕೆಂದರೆ ಇದು ನಮಗೆ ಗೊತ್ತಿಲ್ಲದ ಹಾಗೇನೆ ನಮ್ಮಲ್ಲಿ ತುಂಬು ಪ್ರೀತಿಯನ್ನು ಮತ್ತು ಕ್ಷೇಮ ಭಾವವನ್ನು ತಂದುಕೊಡುತ್ತೆ. ಯಾವ ವ್ಯಕ್ತಿ ತನ್ನ ಬದುಕಿನಲ್ಲಿ ತುಂಬು ಪ್ರೀತಿ ಮತ್ತು ಕ್ಷೇಮ ಭಾವವನ್ನು ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೋ ಅವನು ಮುಂದೆ ಅರ್ಥಪೂರ್ಣವಾದ ಸಾರ್ಥಕವಾದ ಬದುಕಿನ ದಾರಿಯಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ. ಪ್ರೊಫೆಸರ್ ಡಾಂಗೆಯವರ ಬದುಕಿನಲ್ಲಿ ಈ ತುಂಬು ಪ್ರೀತಿ ಮತ್ತು ಕ್ಷೇಮ ಭಾವ ಇದೆಯಲ್ಲ, ಅವರ ಅಜ್ಜಿಯಿಂದ, ಅವರ ತಾಯಿಯಿಂದ ಮತ್ತು ಉಳಿದವರಿಂದ ದೊರಕಿದೆ. ಅದನ್ನು ಪಡೆದು ಅವರು ಬೆಳೆಯುವಂಥ ಪ್ರಯತ್ನ ಮಾಡ್ತಾರೆ. ಬೆಳೆಯುವಂಥ ಸಂದರ್ಭದಲ್ಲೂ ಕೂಡ ನಿಜವಾಗ್ಲೂ ನನಗೆ ತ್ರಿಮೂರ್ತಿಯವರು ಬಹುಶಃ ಕೇವಲ ಗುರುಭಾವದಿಂದ ಅಥವಾ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ, ನನ್ನ ವೃತ್ತಿ ಕ್ಷೇತ್ರದಲ್ಲಿ ನನಗೆ ಸದಾ ಕಾಲ ಅವರು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವ ಒಂದೇ ಕೃತಜ್ಞತೆಯ ಕಾರಣಕ್ಕಾಗಿ ಕೃತಿಯನ್ನು ರಚಿಸಿದ್ದಾರೆ ಅಂತ ಅನ್ಸಲ್ಲ. ಅದರ ಹೊರತಾಗಿಯೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಅಂತಃಸ್ಫೂರ್ತಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಈ ಕೃತಿಯ ರಚನೆ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದು ತುಂಬ ಸಕಾರಾತ್ಮಕವಾಗಿದೆ, ಆರೋಗ್ಯಕರವಾಗಿದೆ. ಹಾಗೆ ನೋಡಿದರೆ ನಾನು ಕೇಳಿದೆ ತ್ರಿಮೂರ್ತಿಯವರನ್ನು, ನಿಮ್ಗೆ ಈ ಕೃತಿಯನ್ನು ರಚಿಸಬೇಕು ಅಂತ ಯಾಕೆ ಅನ್ನಿಸ್ತು? ಅವರು ಏನಿಲ್ಲ ಸರ್, ಅವರು ಇಂಗ್ಲೀಷ್ನಲ್ಲಿದ್ದಂಥ ತಮ್ಮ ವೈಯಕ್ತಿಕ ಮಾಹಿತಿಯನ್ನು ನನಗೆ ಕೊಟ್ಟು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅಂತ ಹೇಳಿದರು. ನನಗೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಸಂದರ್ಭದಲ್ಲಿ ಇಲ್ಲ, ಇದಿಷ್ಟೇ ಸಾಲದು, ಇದರ ಹಿಂದೆ ಒಂದು ಅದ್ಭುತವಾದಂಥ ಬದುಕಿನ ಪಯಣ ಇದೆ, ಅದನ್ನು ನಾನು ಚಿತ್ರಿಸಬೇಕು ಅಂತ ಅನ್ನಿಸ್ತು. ಆದ್ದರಿಂದ ನಾನು ಈ ಕೃತಿ ರಚನೆಗೆ ಈ ಮನಸ್ಸು ಮಾಡಿದೆ. ಅವರು ಮನಸ್ಸು ಮಾಡಿದ್ದು ಎಷ್ಟು ಸರಿಯಾದಂಥ ನಿರ್ಧಾರ ಅಂದರೆ, ಆತ್ಮೀಯರೇ, ಇವತ್ತು ನಾವು ಏನು ಬೇಕಾದರೂ ಹೇಳೋಣ, ನಮ್ಮ ಸಮಾಜದಲ್ಲಿ ಯಾರು ಯಾರನ್ನು ಬೇಕಾದರೂ ಎಷ್ಟು ದೊಡ್ಡವರು ಅಂತ ಬೇಕಾದರೂ ಹೇಳೋಣ. ಆದರೆ ನಮ್ಮ ಶಿಕ್ಷಣ ಕ್ಷೇತ್ರ ಆರೋಗ್ಯಕರವಾಗಿ ಬೆಳೀಬೇಕು ಅಂದರೆ,
ಶಿಕ್ಷಣ ಕ್ಷೇತ್ರದಲ್ಲಿರುವಂಥವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಹೋದರೆ, ಜೊತೆಗೆ ಯಾವುದನ್ನು ನಾವು ಸರ್ಕಾರ ಅಂತ ಕರಿತೀವೋ, ಆಡಳಿತ ವ್ಯವಸ್ಥೆ ಅಂತ ಕರಿತೀವೋ, ಅದಕ್ಕೆ ನಿಜವಾಗಿಯೂ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ಸಮಾಜ ಮತ್ತು ನಮ್ಮ ಕಣ್ಣ ಮುಂದಿನ ಜನಾಂಗ ಅರ್ಥಪೂರ್ಣವಾಗಿ ಬೆಳೆಯೋದಕ್ಕೆ ಸಾಧ್ಯ ಅನ್ನುವಂಥ ಸೂಚನೆಗಳನ್ನು ಕೊಡದೇ ಹೋದರೆ ಉಳಿದ ಯಾವ ಕ್ಷೇತ್ರಗಳು ಕೂಡ ಖಂಡಿತ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಿಗಳ ಬಗ್ಗೆ ಪ್ರಸ್ತಾಪಿಸಿದ್ವಿ, ತುಂಬ ಸಂತೋಷ, ಅವರ ಸಾಧನೆಗಳನ್ನು ಅಭಿನಂದಿಸೋದು. ಆದರೆ ವಿಜ್ಞಾನಿಗಳ ಸಾಧನೆ ಹಿಂದೆ, ವೈದ್ಯರ ಸಾಧನೆ ಹಿಂದೆ, ಯಾವುದೇ ಕ್ಷೇತ್ರದ ಮಹಾನ್ ಸಾಧಕರ ಸಾಧನೆ ಹಿಂದೆ ಅಧ್ಯಾಪಕರಾದವರ ಆರೋಗ್ಯಕರವಾದಂತಹ ಮಾರ್ಗದರ್ಶನ ಇದೆಯಲ್ಲ, ಅದು ತುಂಬ ಮುಖ್ಯ. ಪ್ರೊಫೆಸರ್ ಡಾಂಗೆ ಅವರು ಪ್ರಸ್ತುತ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಅವರು ಶಿಕ್ಷಣ ಕ್ಷೇತ್ರದ ಶಿಕ್ಷಣ ವಿಭಾಗದಲ್ಲೇ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ವಿಶ್ವವಿದ್ಯಾನಿಲಯದ ಬಹಳಷ್ಟು ಗುರುತರವಾದ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದಾರೆ. ಆದರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಲಿ, ನಾವು ಯಾವುದನ್ನು ಪರಂಪರೆ ಅಂತ ಕರಿತೀವೋ, ಪರಂಪರೆಯ ಚಿಂತನೆಗಳು ಅಂತ ಕರಿತೀವೋ, ಮತ್ತು ಮಾನವ ಪರವಾದ ಚಿಂತನೆಗಳು ಅಂತ ಕರಿತೀವೋ, ಅದನ್ನೇ ತಮ್ಮ ಆದರ್ಶವಾಗಿ ಸ್ವೀಕರಿಸಿದ್ದಾರೆ. ಇಲ್ಲಿ ತ್ರಿಮೂರ್ತಿಯವರು ಪ್ರಸ್ತಾಪಿಸಿದ್ದಾರೆ. ಪ್ರೊಫೆಸರ್ ಡಾಂಗೆ ಅವರು ಶೈಕ್ಷಣಿಕ ಚಿಂತನೆಗಳನ್ನು ಪ್ರಸ್ತಾಪಿಸುವ ಸಂದರ್ಭದಲ್ಲಿ ಅವರು ಒಂದು ಭಗವಾನ್ ಬುದ್ಧ, ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕುವೆಂಪು ಅವರ ಚಿಂತನೆಗಳನ್ನು ಪ್ರಧಾನವಾಗಿ ಶಿಕ್ಷಣದ ಮಾರ್ಗದರ್ಶಕ ಸಂಹಿತೆಗಳಾಗಿ ಅವರು ಸ್ವೀಕರಿಸಿದ್ದಾರೆ. ಆತ್ಮೀಯರೇ, ಶಿಕ್ಷಣವನ್ನು ಕುರಿತಂತೆ ಮಾತನಾಡುವಂಥ ಸಂದರ್ಭದಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಜನ ಶಿಕ್ಷಣ ತಜ್ಞರಿದ್ದಾರೆ. ಇವತ್ತು ಹಾಗೆ ನೋಡಿದರೆ ನನಗೇನೇ ಹೇಳಬೇಕು ಗೊತ್ತಿಲ್ಲ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನೈತಿಕತೆಯ ಬಗ್ಗೆ ಮಾತನಾಡ್ತೇವೆ, ಮೌಲ್ಯದ ಬಗ್ಗೆ ಮಾತನಾಡ್ತೇವೆ, ಭಾಷೆಯ ಬಗ್ಗೆ ಮಾತನಾಡ್ತೇವೆ, ಎಲ್ಲ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತೇವೆ. ಕೊನೆಗೂ ಕೂಡ ನಮ್ಮ ಶಿಕ್ಷಣ ಎಲ್ಲ ವ್ಯವಸ್ಥೆಗಳ ಶಿಕ್ಷಣ ಆರಂಭ ಆಗೋದು ಎಲ್ಲಿಂದ ಅಂದರೆ ಮಾಂಟೆಸರಿಯಿಂದ, ಕಿಂಡರ್ ಗಾರ್ಡನ್ನಿಂದ. ಯಾವುದನ್ನು ನಾವು ನಿಜವಾದ ಆದರ್ಶ ಅಂತ ಅಂದುಕೊಳ್ಳೋದಿಲ್ವೋ ಆ ಮೂಲದಿಂದಲೇ ನಮ್ಮ ಶಿಕ್ಷಣವನ್ನು ನಾವು ಆರಂಭಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಕ್ಷೇತ್ರದಲ್ಲಿ ಆ ವ್ಯವಸ್ಥೆಯಲ್ಲೇ ಅವರು ಪಾಠ ಕಲಿತು ಗಿಳಿಗಳಾಗಿ ಮುದ್ದಾಗಿ ಒಂದಷ್ಟು ಶಬ್ದಗಳನ್ನು ಹೇಳೋದಕ್ಕೆ ಶುರು ಮಾಡಿದ ತಕ್ಷಣವೇ ನಾವೆಲ್ಲ ಸಂಭ್ರಮಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ನಮ್ಮದೇ ನೆಲದಲ್ಲಿ ಯಾವುದೇ ಬಗೆಯ ಸಂಕುಚಿತ ಭಾವಕ್ಕೆ ಅವಕಾಶ ಕೊಡ್ತೇನೆ. ಸಮಾಜದ ಎಲ್ಲರನ್ನೂ ಒಳಗೊಳ್ಳಬಹುದಾದ ಮಾನವೀಯ ಚಿಂತನೆಗಳಿಗೆಲ್ಲ, ಆ ಮಾನವೀಯ ಚಿಂತನೆಗಳು ಇವತ್ತಿನ ಶಿಕ್ಷಣದ ಆದರ್ಶ ಆಗಬೇಕಾಗಿದೆ, ಮಾದರಿ ಆಗಬೇಕಾಗಿದೆ, ನಮ್ಮನ್ನು ಮುನ್ನಡೆಸಬೇಕಾಗಿದೆ. ಭಗವಾನ್ ಬುದ್ಧ ಮೊಟ್ಟ ಮೊದಲ ಬಾರಿಗೆ ಎಲ್ಲವನ್ನ ಅರಮನೆಯನ್ನು ಬಿಟ್ಟು ಹೊರಬರ್ತಾನೆ, ರಾಜ ವ್ಯವಸ್ಥೆಯನ್ನು ಬಿಟ್ಟು ಹೊರಬರ್ತಾನೆ, ಅಧಿಕಾರವನ್ನು ದೃಢೀಕರಿಸಿ ಹೊರಬರ್ತಾನೆ. ಕೇವಲ ಮನುಷ್ಯನನ್ನ ಬಾಧಿಸುವ ನೋವು ಇದೆಯಲ್ಲ, ಸಂಕಟ ಇದೆಯಲ್ಲ, ಇದರಿಂದ ಎಲ್ಲರೂ ಹೊರಬರಬೇಕು. ಎಲ್ಲರೂ ಹೊರಬರಬೇಕಾದ್ರೆ ಏನು ಮಾಡಬೇಕು? ನಮ್ಮ ತರಗತಿಯ ಪಾಠಗಳು ಈ ಸತ್ಯವನ್ನು ನಮಗೆ ಕಲಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಇವತ್ತು ಮೊಬೈಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ. ನಮ್ಮ ವಿದ್ಯಾರ್ಥಿಗಳ ಪಾಸು ಫೇಲ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿರಲಿಲ್ಲ. ನಮ್ಮ ವಿದ್ಯಾರ್ಥಿಗಳು ಮುಂದೆ ಏನೇನೋ ಓದಿ ಮತ್ತೆ ಕೊನೆಗೆ ಏನಾದರೂ ಅಂತ ಕೇಳಿದರೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತೇವೆ, ಅಭಿಮಾನದಿಂದ ಹೇಳ್ತೇವೆ, ನನ್ನ ಮಗ ಈಗ ಅಮೇರಿಕಾದಲ್ಲಿದ್ದಾನೆ, ನನ್ನ ಮಗಳು ಈಗ ಇಂಗ್ಲೆಂಡಿನಲ್ಲಿದ್ದಾಳೆ. ಈ ನೆಲದ ಬೇರು, ಈ ನೆಲದ ಕಾಂಡ, ಈ ನೆಲದ ರೆಂಬೆ ಕೊಂಬೆ, ಈ ನೆಲದ ಮೊಗ್ಗು, ಹೂವು, ಕಾಯಿ ಹಣ್ಣಾಗೋದಿಲ್ಲ ಅಂದರೆ ಅಲ್ಲಿ ಫಲ ಪಡೆಯೋದು ಯಾರು ಅಂದರೆ ಅವರು. ಜೊತೆಗೆ ನಾವೆಂಥ ಭ್ರಮೆಯಲ್ಲಿದ್ದೀವಿ ಅಂದರೆ ಅಲ್ಲಿರುವವರೆಲ್ಲ ಸುಖಿಗಳಾಗಿದ್ದಾರೆ, ನಾವಿಲ್ಲಿರುವಂಥವ್ರು ಮಾತ್ರ ಪಾಪಿಗಳು ಅಂತ ನಮ್ಮನ್ನು ನಾವು ಶಪಿಸ್ಕೊಳ್ತಾ ಕೂತೀವಿ.
ನಿಜಕ್ಕೂ ಅದೃಷ್ಟವಂತರು ಯಾರು ಅಂದರೆ, ಯಾರು ತಮ್ಮ ಬೇರುಗಳು ಎಲ್ಲಿವೆಯೋ ಅಲ್ಲಿಯೇ ಹಣ್ಣು, ಹೂವು, ಕಾಯಿ ಇತ್ಯಾದಿಗಳನ್ನು ಕಂಡು ಅದನ್ನು ಹಂಚಿಕೊಡುವುದು. ಡಾಂಗೆಯವರ ಶಿಕ್ಷಣ ತತ್ವದಲ್ಲಿಯ ಮೂಲ ಸೂಕ್ಷ್ಮ ಯಾವುದು ಅಂದರೆ, ಅವರು ಹಂಚಿಕೊಳ್ಳುವ ಮನೋಪ್ರವೃತ್ತಿ ಇದೆಯಲ್ಲ, ಆ ಹಂಚಿಕೊಳ್ಳುವ ಮನೋಪ್ರವೃತ್ತಿಯನ್ನು ವಿಶೇಷವಾಗಿ ಕೊಡ್ತಾರೆ. ಆ ಕಾರಣಕ್ಕಾಗಿ ಅವರು ಬುದ್ಧನನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾಕೆಂದರೆ ಬುದ್ಧ ಎಲ್ಲ ಬಗೆಯ ಉನ್ನತವಾದ ವ್ಯವಸ್ಥೆ ಇದೆಯಲ್ಲ, ಅದನ್ನು ಬಿಟ್ಟು ಜನಸಾಮಾನ್ಯರ ಕಡೆಗೆ ಮೇಲಾಗಿ ಹೇಳಿದರು. ಆ ಬುದ್ಧನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಾರಣಕ್ಕಾಗಿಯೇ ತಮ್ಮ ಗುರುವಾಗಿ, ದಾರ್ಶನಿಕ ಗುರುವಾಗಿ ಸ್ವೀಕರಿಸಿದ್ದಾರೆ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮ್ಮ ಹಾಗಿನ ಶಿಕ್ಷಣ ವ್ಯವಸ್ಥೆಯಲ್ಲೇ ಶಿಕ್ಷಣ ಪಡೆಯೋ ಪ್ರಯತ್ನ ಮಾಡಿದವರು. ಆತ್ಮೀಯರೇ, ನಾವು ಏನು ಬೇಕಾದರೂ ಹೇಳೋಣ, ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂತೋಷದಿಂದ ಶಿಕ್ಷಣ ಪಡೆಯುವಂಥ ಅವಕಾಶವನ್ನು ಕೊಡಲಿ. ಅವರು ನೋವನ್ನು ಅನುಭವಿಸ್ತಾನೆ, ಸಂಕಟವನ್ನು ಅನುಭವಿಸ್ತಾನೆ, ಎಲ್ಲ ಬಗೆಯ ಅವಮಾನಗಳನ್ನು ಅನುಭವಿಸ್ತಾನೆ. ಅವರು ಶಿಕ್ಷಣ ಪಡಿಬೇಕಾಯಿತು. ಮುಂದೆ ಇಂಗ್ಲೆಂಡ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಪಡೆದು ಬಂದ ನಂತರವೂ ಕೂಡ ತುಂಬ ಗೌರವದಿಂದ ಏನು ನಾವು ಅವರನ್ನು ನೋಡಿಕೊಳ್ಳಿಲ್ಲ. ಆದರೆ ಆ ವ್ಯಕ್ತಿತ್ವ ಎಷ್ಟು ಪಕ್ವವಾದದ್ದು ಅಂದರೆ, ಆ ಎಲ್ಲವನ್ನ ಒಂದು ಕ್ಷಣ ಬದಿಗಿಟ್ಟು ನಮ್ಮ ಇಡೀ ಮಾನವ ಜನ ಸಮುದಾಯ ಇದೆಯಲ್ಲ, ಮಾನವ ಜನ ಸಮುದಾಯದ ಸಾಮಾಜಿಕ ಬದುಕಿನ ಒಳಿತನ ಕುರಿತಂತೆ ಆಲೋಚನೆ ಮಾಡಿದರಲ್ಲ. ಅವರು ಕೇವಲ ರಾಜಕೀಯವಾಗಿ ಆಲೋಚನೆ ಮಾಡೋದಿಲ್ಲ, ಆಡಳಿತಾತ್ಮಕವಾಗಿ ಆಲೋಚನೆ ಮಾಡೋದಿಲ್ಲ, ಶೈಕ್ಷಣಿಕವಾಗಿಯೂ ಆಲೋಚನೆ ಮಾಡಿ ಶಿಕ್ಷಣದ ಒಂದಷ್ಟು ತತ್ವಗಳನ್ನು ನಮಗೆ ನೀಡುವಂಥ ಪ್ರಯತ್ನವನ್ನು ಮಾಡಿದರು. ದಾಂಗೆಯವರು ತಮ್ಮ ಶೈಕ್ಷಣಿಕ ಚಿಂತನೆಯಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡಿದರು. ಇನ್ನೂ ಬಹಳಷ್ಟು ಜನರ ಬಗ್ಗೆ ಆಲೋಚನೆ ಮಾಡಬಹುದಿತ್ತು. ಯಾಕಂದರೆ ಭಾರತೀಯ ಪರಿಸರದಲ್ಲಿ ರವೀಂದ್ರನಾಥ್ ಟ್ಯಾಗೋರರನ್ನು ನಾವು ನೆನಪಿಸ್ಕೊಳ್ಳೋಕೆ ಅವಕಾಶ ಇದೆ, ಗಾಂಧೀಜಿಯವರನ್ನು ನೆನಪಿಸ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ನಾವು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭ ಬಂದಾಗ ಅವರು ಬುದ್ಧ, ಅಂಬೇಡ್ಕರ್ ಮತ್ತು ಕುವೆಂಪು ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾಕೆ ಕುವೆಂಪು ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂದರೆ, ಆತ್ಮೀಯರೇ, ಎಲ್ಲ ಕಾಲದ ಬದುಕಿನಲ್ಲಿ ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಒಂದು ಸಂದೇಶವನ್ನು ಕುವೆಂಪು ಕೊಟ್ಟಿದ್ದಾರೆ. ಆ ಸಂದೇಶ ಯಾವುದು ಅಂದರೆ, ಮನುಜ ಮತ ವಿಶ್ವಪಥ. ನೀವು ಯಾರು ಏನು ಬೇಕಾದ್ರೂ ಹೇಳಿ, ನೀವು ಹೇಳುವ ಎಲ್ಲ ಸೂಕ್ಷ್ಮಗಳನ್ನು ಕುವೆಂಪು ಈ ಎರಡು ಶಬ್ದ ಸಮುದಾಯಗಳಲ್ಲಿ ಹಿಡಿದಿಡೋ ಪ್ರಯತ್ನ ಮಾಡಿದ್ದಾರೆ. ಮನುಜ ಮತ ವಿಶ್ವಪಥ. ನೀವು ಯಾವ ಮತ ಅಂತ ಬೇಕಾದ್ರೂ ಅಂದ್ಕೊಳ್ಳಿ, ಆ ಮತ ಮನುಷ್ಯ ಮತ ಅಂತ ಆಗೋದಾದರೆ ಸಂತೋಷ. ನೀವು ಯಾವ ದಾರಿಯಲ್ಲಿ ಬೇಕಾದ್ರೂ ನಡೀರಿ, ಆ ದಾರಿ ವಿಶ್ವಪಥ. ಯಾಕೆಂದರೆ ಆತ್ಮೀಯರೇ, ನೋವಾಗುತ್ತೆ, ಸಂಕಟ ಆಗುತ್ತೆ. ನಾವು ಎಷ್ಟೆಲ್ಲ ಉದಾರವಾಗಿ ಮಾತನಾಡುವಂಥ ಸಂದರ್ಭದಲ್ಲೂ ಮತ್ತೆ ನಮ್ಮ ಸಣ್ಣ ಸಣ್ಣ ಗೋಡೆಗಳಿವೆಯಲ್ಲ, ಆ ಸಣ್ಣ ಸಣ್ಣ ಗೋಡೆಗಳು ನಮ್ಮನ್ನು ಬಂಧಿಸಿ ಹಾಕ್ತಾ ಇದೆ. ಅವು ನಮ್ಮನ್ನು ಹೊರಬರೋಕ್ಕೆ ಆಗದ ಹಾಗೆ ಕಟ್ಟಿ ಹಾಕ್ತಾ. ಇಂಥ ಸಂದರ್ಭದಲ್ಲಿ ನಾವು ಪಡೆಯುವಂಥ ಶಿಕ್ಷಣ ಇದೆಯಲ್ಲ, ಅದು ನಮ್ಮನ್ನು ಮನುಜ ಮತದ ಕಡೆಗೆ, ವಿಶ್ವಪಥದ ಕಡೆಗೆ ಕರೆದುಕೊಂಡು ಹೋಗುವಂಥ ಮಾರ್ಗದರ್ಶಕ ಶಕ್ತಿಯನ್ನು ಹೊಂದಿದ್ದರೆ ನಿಜವಾಗಿಯೂ ನಾವು ಶಿಕ್ಷಣದ ಬಗ್ಗೆ ಆಶಾಭಾವನೆಯನ್ನು ತಾಳೋದಕ್ಕೆ ಅವಕಾಶ ಉಂಟು. ನನಗೆ ದಾಂಗೆಯವರ ಚಿಂತನೆಗಳನ್ನು ಕುರಿತಂತೆ ತ್ರಿಮೂರ್ತಿಯವರು ಪ್ರಸ್ತಾಪಿಸಿರುವ ಇದನ್ನು ಗಮನಿಸುವಾಗ ಪರವಾಗಿಲ್ಲ, ನಾವು ಯಾವುದಕ್ಕಾಗಿ ಹಂಬಲಿಸ್ತಾ ಇದ್ವೋ ಆ ಹಂಬಲ. ಏಕೆಂದರೆ ಆತ್ಮೀಯರೇ, ನಮ್ಮ ಭಾರತೀಯ ಪರಂಪರೆಗಿಂತ ಕನ್ನಡ ಪರಂಪರೆ ಇದೆಯಲ್ಲ, ನಿಜಕ್ಕೂ ಅದ್ಭುತವಾದಂಥ ಪರಂಪರೆ. ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ, ವಿವೇಕಿಗಳು ಆ ನಾಡವರ್ಗಗಳು. ಕನ್ನಡ ನಾಡಿನ ಜನ ನಾವು ನೀವು ಇದ್ದೀರಲ್ಲ, ನಾವು ನೀವು ಹೇಗಿದ್ದೀವಿ, ಯಾರಾಗಿದ್ದೀವಿ ಅಂದರೆ ನಾವೆಲ್ಲ ವಿವೇಕಿಗಳಂತೆ. ವಿವೇಕಿಗಳಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ನಾನು ಮಾಡಬೇಕು, ಯಾವುದನ್ನು ನಾನು ಮಾಡಬಾರ್ದು, ಯಾವುದನ್ನು ಮಾಡೋದ್ರಿಂದ ನನಗೂ ಒಳ್ಳೆಯದಾಗತ್ತೆ, ಉಳಿದವ್ರಿಗೂ ಒಳ್ಳೆಯದಾಗತ್ತೆ
ಈ ವಿವೇಕ ನಮ್ಮ ರಕ್ತದಲ್ಲೇ ಬಂದಿದೆ ಅಂತಾದ್ರೆ ನಾವು ಹೆಮ್ಮೆ ಪಡೋಣ, ಅಭಿಮಾನ ಪಡೋಣ. ಪಂಪನನ್ನು ಆದಿಕವಿ ಅಂತ ಕರೀತೇವೆ. ಆದಿಕವಿ ಪಂಪ ಮನುಷ್ಯ ಜಾತಿ ತಾನಂತೆ ವರಂ. ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸನ್ನನ ಶರಣರೇ ಕುಡಜರು ಅನ್ನೋ ಮಾತನ್ನು ಹೇಳಿದರು. ನೀವು ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳಿ, ಯಾವುದೂ ಇವರು ಅಂತಿಲ್ಲ. ಆತ್ಮೀಯರೇ, ಸಾಹಿತ್ಯ ನಮಗೇನು ಕೊಡುತ್ತೆ, ಸಂಸ್ಕೃತಿ ನಮಗೇನು ಕೊಡುತ್ತೆ, ಶಿಕ್ಷಣ ನಮಗೇನು ಕೊಡುತ್ತೆ? ನಾವು ಮನುಷ್ಯರಾಗಿ ಬದುಕುವ ಮೂಲ ಸತ್ವ ಇದೆಯಲ್ಲ, ಮೂಲ ಶಕ್ತಿ ಇದೆಯಲ್ಲ, ಅದನ್ನು ಕೊಡುತ್ತೆ. ಶಿಕ್ಷಣ ತಜ್ಞರಾದವರು ಏನು ಮಾಡಬೇಕು? ಈ ಸೂಕ್ಷ್ಮಗಳನ್ನು ಗುರುತಿಸಿ ತಮ್ಮ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳೋದು, ಸಂಶೋಧನಾ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವುದು, ವಿದ್ಯಾರ್ಥಿಗಳಿಗೆ ಗುಣಪಡಿಸುವ ಪ್ರಯತ್ನವನ್ನು ಮಾಡುವಂಥ. ಇನ್ನೂ ಸಾಕಷ್ಟು ವಿವರಗಳನ್ನು ಕೊಟ್ಟು ಮಾತನಾಡೋಕ್ಕೆ ಅವಕಾಶ ಉಂಟು. ಹಾಗೆ ಸಮಯದ ಮಿತಿ ಮತ್ತು ಇನ್ನೂ ಹಿರಿಯರ ಮಾತನ್ನು ನಾವು ಕೇಳಬೇಕಾಗಿದೆ. ಒಟ್ಟಿನಲ್ಲಿ ಜಗತ್ಸ್ಫೂರ್ತಿ ಅಂತ ಹೆಸರಿಡುವ ಹಿನ್ನೆಲೆಯಲ್ಲಿ ಜಗನ್ನಾಥ ಅನ್ನುವಂಥ ಹೆಸರು ಅವರಿಗೆ ಪ್ರೇರಣೆ ನೀಡಿದೆ. ಆದರೆ ಈ ಸ್ಫೂರ್ತಿ ಇದೆಯಲ್ಲ, ಅದು ಮುಖ್ಯ. ಆ ಸ್ಫೂರ್ತಿಯನ್ನು ತ್ರಿಮೂರ್ತಿಯವರು ಪಡೆದಿದ್ದಾರೆ. ನಮ್ಮಲ್ಲಿಯೂ ನಾನು ಇಷ್ಟು ಮಾತಾಡ್ತಾ ಇದ್ರೆ ಅದಕ್ಕೆ ಕಾರಣ ಅವರ ಸ್ಫೂರ್ತಿ. ಮತ್ತೆ ನೋಡಿ, ಇಷ್ಟು ಸರಳವಾದ ಸುಂದರವಾದ ಮುಖಪುಟ. ಒಳ ಪುಟಗಳಲ್ಲೂ ಕೂಡ ತುಂಬ ಸರಳವಾಗಿ ಜಗನ್ನಾಥ ಅವರನ್ನು ಪರಿಚಯಿಸಿದ್ದಾರೆ. ಎಲ್ಲೂ ವಿಶೇಷಣಗಳಿಲ್ಲ, ದೊಡ್ಡ ದೊಡ್ಡ ವಾಕ್ಯಗಳಿಲ್ಲ, ಹಾಡಿ ಹೊಗಳುವಂತಹ ಪ್ರಮೇಯ ಇತ್ಯಾದಿಗಳಿಲ್ಲ. ಎಷ್ಟು ಸರಳವಾಗಿ ಒಬ್ಬ ವ್ಯಕ್ತಿಯನ್ನು ಕುರಿತಂತೆ ಹೇಳಬೇಕು ಅದನ್ನು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಅವ್ರು ಏನು ಹೇಳಿದಾರೋ ಅದೆಲ್ಲವೂ ಜಗನ್ನಾಥರವರಲ್ಲಿ ಏನಿದೆಯೋ ಅದನ್ನು ಮಾತ್ರ ಹೇಳಿದ್ದಾರೆ. ಇದರಲ್ಲಿ ತ್ರಿಮೂರ್ತಿಯವರು ಕೈಯಿಂದ ಹಾಕಿದ್ದೇನೂ ಇಲ್ಲ, ಅವರು ಮಾಡಿದ್ದೇನು ಅಂದರೆ ಆ ಎಲ್ಲವನ್ನೇ ಈ ಹೂಮಾಲೆ ಕಟ್ಟೋದು ಅಂತಲ್ಲ, ಬಿಡಿ ಬಿಡಿ ಹೂಗಳನ್ನು ಅವರ ಜಗನ್ನಾಥ ಅವರ ಡಾಂಗೆಯವರ ಬದುಕಿನಲ್ಲಿ ತುಂಬ ಸುಂದರವಾದ ಬೇರೆ ಬೇರೆ ಹೂಗಳಿವೆ. ಆ ಹೂಗಳನ್ನು ತ್ರಿಮೂರ್ತಿಯವರು ಪೋಣಿಸಿ ದಾರದಲ್ಲಿ, ಬಂಧುರವಾದ ದಾರದಲ್ಲಿ ಪೋಣಿಸಿ ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ ಜಗನ್ನಾಥ ಡಾಂಗೆಯವರ ಬಗೆಗಿನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ, ಶಿಕ್ಷಣದ ಬಗೆಗಿನ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ, ಮತ್ತು ಇದು ನನ್ನ ಜವಾಬ್ದಾರಿ ಅನ್ನೋದನ್ನು ಅವರು ಪ್ರಕಟಿಸಿದ್ದಾರೆ. ನಿಜವಾದ ಹೃದಯ ಶ್ರೀಮಂತಿಕೆ ಇದ್ದಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಇಂಥ ಹೃದಯ ಶ್ರೀಮಂತಿಕೆಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಪ್ರೊಫೆಸರ್ ಡಾಂಗೆ ಅವರನ್ನು ಮತ್ತು ಪ್ರೊಫೆಸರ್ ತ್ರಿಮೂರ್ತಿಯವರನ್ನು ಮತ್ತು ಇದಕ್ಕೆ ಪ್ರೇರೇಪಣೆ ನೀಡಿದ ಎಲ್ಲರನ್ನ ಅಭಿನಂದಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಸರಳವಾಗಿ ಅರ್ಥೈಸಿಕೊಳ್ಳುವಂತೆ ಕೃತಿ ಪರಿಚಯವನ್ನು ಮಾಡಿಕೊಟ್ಟ ಸರಿಗೆ ವಂದನೆಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಡಾಕ್ಟರ್ ಮಾಕುಲ್ ಕುಮಾರಿ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತಾರೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಿತ್ರರೇ, ಸಾಮಾನ್ಯ ಒಂದು ಕಾರ್ಯಕ್ರಮ ಅಂತೇಳಿ ಹೇಳಿದಾಗ ಕಾರ್ಯಕ್ರಮದ ಮಹತ್ವ ಬಹಳ ಪ್ರಮುಖವಾಗಿರ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ 3 ಕಾರ್ಯಕ್ರಮಗಳು ಒಗ್ಗೂಡಿರ್ತಕ್ಕಂಥದ್ದು, ತ್ರಿವಳಿ ಕಾರ್ಯಕ್ರಮಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇದ್ದರೆ, ಒಂದು ನೇತ್ರದಾನ ಶಿಬಿರ ಅಂತೇಳಿ ಇದೆ, ಮತ್ತೊಂದು ಜಗನ್ನಾಥ ಡಾಂಗೆರವರ ಕುರಿತಂತಹ ಕೃತಿ ಬಿಡುಗಡೆ ಅಂತೇಳಿ. ನಾನು ಸಾಮಾನ್ಯ ಬೇರೆ 2 ಕಾರ್ಯಕ್ರಮಗಳನ್ನು ಬಿಟ್ಟು ಜಗನ್ನಾಥ್ ಕೆ ಡಾಂಗೆಯವ್ರ ಬಗ್ಗೆ ಮಾತ್ರ ನಾನು 2 ನಿಮಿಷ ಮಾತನಾಡ್ತೀನಿ. ಯಾಕಂದರೆ ತ್ರಿಮೂರ್ತಿಯವರು ಈಗಾಗಲೇ 2-3 ನಿಮಿಷ ಅಂದಿದ್ದಾರೆ, ಅದನ್ನು ಮುಗಿಸೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಾನು ಮತ್ತು ಜಗನ್ನಾಥ್ ಡಾಂಗೆ ಇಬ್ಬರ ಒಂದು ಸ್ನೇಹ ಆರಂಭವಾಗಿದ್ದು 1998ರಲ್ಲಿ. 98ರಿಂದ ಇಲ್ಲಿ ತನಕ ಸುಮಾರು 27 ವರ್ಷಗಳ ಕಾಲ ನಾವು ಆತ್ಮೀಯತೆಯನ್ನು ಅದೇ ರೀತಿಯಾಗಿ ಉಳಿಸ್ಕೊಂಡು ಬಂದಿದ್ದೀವಿ.
ಅಲ್ಲಿ PED ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿದ್ದಂಥ ಡಾಂಗೆಗೂ ಇವತ್ತು MED ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥ ಬೋಧಕ ಡಾಂಗೆಗೂ ಬಹಳಷ್ಟು ವ್ಯತ್ಯಾಸಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕಾರಣ, ಒಬ್ಬ ವ್ಯಕ್ತಿ ಒಂದು ಶಿಲ್ಪಿಯಾಗಿ ನಿರ್ಮಾಣ ಆಗಬೇಕು ಅಥವಾ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಹಲವು ನೋವುಗಳನ್ನು ಅನುಭವಿಸಿರ್ಬೇಕು, ಶಿಲ್ಪಿಯ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿಸ್ಕೊಂಡಿರ್ಬೇಕು. ಆಗ ಅಲ್ಲಿ ಒಂದು ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇವತ್ತಿಗೂ ಸಹ ನಾವು ನೋಡುವಂಥದ್ದು, ಯಾಕೆಂದ್ರೆ ಆ ವ್ಯಕ್ತಿಗೆ 50 ವರ್ಷ ಆಗಿದೆ, ಅವ್ರ ವೃತ್ತಿಗೆ 25 ವರ್ಷ ಆಗಿದೆ, ಅವರು ಸಂಶೋಧನೆಯನ್ನ 20ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ. ಇವತ್ತಿಗೂ ನಾವು ನೋಡಿದಂಥ ಸಂದರ್ಭದಲ್ಲಿ ನಾವು ಎಲ್ರೂ ಒಂದಾದಾಗ ಅಥವಾ ಭೇಟಿಯಾದಂಥ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥದ್ದು ಒಂದೇ ವಿಷಯ, ಶೈಕ್ಷಣಿಕ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ನೀಡಬೇಕು ಅಥವಾ ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆಗಳನ್ನು ಸುಧಾರಣೆಗಳನ್ನು ತರೋದ್ರ ಮುಖಾಂತರ ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಯಾರೇ ಆಗಲಿ ಜಗನ್ನಾಥ್ ಡಾಂಗೆ ಅವರನ್ನ ನೋಡಿದಂತಹ ಸಂದರ್ಭದಲ್ಲಿ ಆಕರ್ಷಿತರಾಗಿರದೇ ಇರುವಂಥದ್ದನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತ್ರಿಮೂರ್ತಿಯವರು ಅವ್ರು ಬರ್ಕೊಂಡಿದ್ದಾರೆ, ಅವರ ಉಪನ್ಯಾಸಗಳನ್ನ, ಅವರು ವಿಷಯ ಮಂಡನೆಯನ್ನ ನೋಡಿ ಅದರಿಂದ ಪ್ರಭಾವಿತನಾಗಿದ್ದೀನಿ ನಾನು ಅಂತೇಳಿ. ನಾನು ಅಷ್ಟೇ ಅವನ ನಗುಮುಗುವನ್ನ, ಅದೇ ರೀತಿಯಲ್ಲಿ ಇರ್ತಕ್ಕಂಥ ವಿದ್ವತ್ತನ್ನ ಆಕರ್ಷಿಸಿ ನಾನು ಸಹ ಅವರಿಗೆ ಒಂದು ರೀತಿಯಲ್ಲಿ ಗುರು ಆದ್ರೂ ಇನ್ನೊಂದು ರೀತಿಯಲ್ಲಿ ಸ್ನೇಹಿತನಾಗಿ, ಇನ್ನೊಂದು ರೀತಿಯಲ್ಲಿ ಸೋದರನಾಗಿ ನಾನು ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಮತ್ತೆ ಅವರ ಕುಟುಂಬ ಒಂದೇ ಕುಟುಂಬ, ಅವರ ಹೆಂಡತಿ ಮಕ್ಕಳು ಅವರು ನಾವೆಲ್ಲರೂ ಒಂದೇ ಕುಟುಂಬದ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು. ಅಲ್ಲೂ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಅಷ್ಟೇ, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಆ ಕೊಡುಗೆಯನ್ನು ಕೊಡೋ ದಿಶೆಯಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಜಗನ್ನಾಥ್ ಡಾಂಗೆ ಅವರಿಂದ. ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡೋದ್ರ ಮುಖಾಂತರ, ಸಾಕಷ್ಟು ಪರಿಶ್ರಮವನ್ನು ಹಾಕೋದ್ರ ಮುಖಾಂತರ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ನಾನು ಈ ಸಂದರ್ಭದಲ್ಲಿ ಒಂದನ್ನ ನಾನು ನೆನಪಿಸ್ಕೊಳ್ಳಿಕ್ಕೆ, ಯಾಕೆಂದ್ರೆ ಮೇಸ್ಟ್ರಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತೇಳಿ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು ಅಂತೇಳಿ. ಇವತ್ತಿನ ಜನ ಕೆಲವರು ವೇದಿಕೆಯಲ್ಲಿ ನಿಂತ್ಕೊಂಡಿರ್ತಾರೆ, ಇವತ್ತು ಗುರು ಇಲ್ಲ, ಗುರಿಯೂ ಇಲ್ಲ ಅಂತೇಳಿ. ಆದ್ರೆ ಇವತ್ತಿಗೂ ಸಹ ಗುರು ಇದ್ದಾನೆ, ಇವತ್ತೂ ಸಹ ಗುರಿ ಇದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಜಗನ್ನಾಥ್ ಕೆ ಡಾಂಗೆರವರು. ಕಾರಣ, ಆತನಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಾಮಾನ್ಯ ನಾನು ಮಾತನಾಡ್ತಕ್ಕಂಥದ್ದು ನನ್ನ ಸೋದರನ ರೀತಿಯಲ್ಲೇ, ಹೋಗು ಬಾ ಅಂತ ಏಕವಚನದಲ್ಲೇ ನಾನು ಜಾಸ್ತಿ ಮಾತನಾಡ್ತಕ್ಕಂಥದ್ದು. ಕಾರಣ, ಆತ್ಮೀಯತೆ ಆ ರೀತಿಯಾಗಿದೆ. ಇವತ್ತಿಗೂ ಸಹ ಅವನು ತನ್ನ ಗುರುಗಳನ್ನ ಬಿಟ್ಕೊಟ್ಟಿಲ್ಲ, ತನ್ನ ಶಿಷ್ಯರನ್ನ ಬಿಟ್ಕೊಟ್ಟಿಲ್ಲ, ಎಲ್ಲರನ್ನೂ ಒಟ್ಟಾಗಿ ಸೇರಿಸ್ಕೊಂಡು ತಾನು ಸಹ ಬೆಳೆಯೋದ್ರ ಜೊತೆಗೆ ಇತರರನ್ನು ಬೆಳೆಸೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಎಲ್ರಿಗೂ ಈ ಒಂದು ವ್ಯಕ್ತಿತ್ವ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನ ಮಾಡಿದ್ದೀನಿ. ಅದರಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಏನಾದ್ರೂ ನಮ್ಮಿಂದ ಉಪಯೋಗ ಆಗ್ಬೇಕು ಅಂತೇಳಿ ಹೇಳಿದ್ರೆ ಆ ಉಪಯೋಗ ಪಡ್ಕೊಳ್ಳಿಕ್ಕೆ ನಮ್ಮನ್ನ ಹೊಗಳ್ತಕ್ಕಂಥದ್ದು ಅಥವಾ ನಮ್ಮನ್ನ ಏನೋ ಒಂದು ರೀತಿಯಲ್ಲಿ ಹತ್ಸೋದು ಅಂತೇಳಿ ಹೇಳ್ತೀವಲ್ಲ, ಆ ತರ ಮಾಡ್ಬಿಡ್ತಾರೆ. ಆದ್ರೆ ಈತನಲ್ಲಿ ಏನಿತ್ತು, ಅವತ್ತು ಹೆಂಗಿತ್ತೋ ಆ ಒಂದು ಭಾವನೆಗಳು, ಆ ಒಂದು ಬಾಂಧವ್ಯ, ಆ ಒಂದು ಗೌರವ ಇವತ್ತು ಇನ್ನೂ ಹೆಚ್ಚಾಗಿದೆ. ಕಾರಣ, ಅವನಲ್ಲಿರ್ತಕ್ಕಂತಹ ಆ ವ್ಯಕ್ತಿತ್ವ ಏನಾಗಿದೆ ಅಂದ್ರೆ, ವಿದ್ವತ್ತು ಜಾಸ್ತಿ ಆದಂತೆ ಗೌರವ ಅಂತಕ್ಕಂಥದ್ದು, ಆದರ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವನಿಗೆ 50 ವರ್ಷದ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದ್ರ ಜೊತೆಗೆ ಇನ್ನೂ 50 ವರ್ಷಗಳ ಕಾಲ ಈ ಒಂದು ಸಮಾಜಕ್ಕೆ ತನ್ನ ಕೊಡುಗೆಗಳನ್ನ ನೀಡಲಿ. ಇಂಥ ಗುರುಗಳ ಒಂದು ಎಲ್ಲ ಒಂದು ಜ್ಞಾನ ಬೇರೆಯವರು ಪ್ರಸರಿಸಲಿ, ಮತ್ತೆ ಅಂತ ವ್ಯಕ್ತಿತ್ವ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಲಿ ಅಂತೇಳಿ ಹೇಳ್ತಾ, ಮತ್ತೊಂದು ಏನಪ್ಪ ಅಂದ್ರೆ, ನಾನು ಜನಹಿತ ಸಭಾದ ಅಧ್ಯಕ್ಷನಾಗಿ, ಯಾಕಂದ್ರೆ ತ್ರಿಮೂರ್ತಿಯವರೇ ಇನ್ನೊಂದು ನಿಮಿಷ, ಜನಹಿತ ಸಭಾದ ಅಧ್ಯಕ್ಷನಾಗಿ ನಾನು, ಇದು ಯಾವುದೋ ಒಂದು ಸಂದರ್ಭದಲ್ಲಿ ಉಟ್ಕೊಂಡಂತ ಒಂದು ಸಂಸ್ಥೆ ಜನಹಿತ ಅನ್ನೋದು. ಈ ರೀತಿ ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನನ್ನನ್ನು ನೋಡಕ್ಕೆ ಅಂತೇಳಿ ಬಂದಾಗ ಅಲ್ಲಿ ಕುತ್ಕೊಂಡು ಅವರು ಹೆಂಡತಿ ಮಕ್ಕಳು, ನಮ್ಮ ದೇವರಾಜು ಅವರ ಸಂಸಾರ ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ, ಏನಾದರೂ ಒಂದು ಸಮಾಜಕ್ಕೆ ನಾವು ಕೆಲಸ ಮಾಡಬೇಕು, ಸಮಾಜಕ್ಕೆ ಉಪಯೋಗ ಆಗುವಂಥದ್ದನ್ನ ಅಂತೇಳಿ ಹೇಳಿದಾಗ ಅಲ್ಲಿ ಉಟ್ಕೊಂಡಂತ ಸಂಸ್ಥೆ ಜನಹಿತ ಸಂಸ್ಥೆ.
ಅವತ್ತು ನಾನು ಹೇಳಿದೆ ನಮ್ಗೆ ವಯಸ್ಸಾಗಿದೆ, ನನಗೆ ಬೇಡ ಅಧ್ಯಕ್ಷ ಅಂತೇಳಿ. ಇಲ್ಲ ನೀವು ಇರಿ ಅಂತೇಳಿ ಅಧ್ಯಕ್ಷ ಆಗಿ ನಾನು ಒಂದು ರೀತಿಯಲ್ಲಿ ಇದು ಪರ್ಮನೆಂಟ್ ಅಧ್ಯಕ್ಷ ಆಗ್ಬಿಟ್ಟಿದ್ದೀನಿ. ಇದಕ್ಕೆ ಇನ್ಯಾರು ಅಧ್ಯಕ್ಷರು ಬರ್ತಾರೋ ಗೊತ್ತಿಲ್ಲ. ನಾನು ಇದು ಸುಮಾರು ಯಾವುದು 13-14ರಲ್ಲಿ ಉಟ್ಕೊಂಡಂಥ ಸಂಸ್ಥೆ ಇದು. ಅವತ್ತಿಂದ ಇವತ್ತಿನವರೆಗೂ ನಡ್ಕೊಂಡು ಬರ್ತಾ ಇದೆ. ಮುಂದೆಯೂ ಸಹ ಅದು ಉತ್ತಮ ರೀತಿಯಲ್ಲಿ ನಡೆಯುತ್ತೆ. ಅದಕ್ಕೆ ಎಲ್ಲರ ಸಹಕಾರ ಇದೆ, ಅಲ್ಲಿ ಇರ್ತಕ್ಕಂಥ ಸದಸ್ಯರು, ವಿದ್ಯಾರ್ಥಿಗಳು ಎಲ್ಲರ ಸಹಕಾರ ಇದೆ ಅಂತೇಳಿ ಹೇಳ್ತಾ, ಅದು ಇವತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತನ್ನ ಕೆಲಸವನ್ನು ನಿರ್ವಹಿಸೋದ್ರ ಜೊತೆಗೆ ತನ್ನ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಣೆಯನ್ನು ಮಾಡ್ತಾ ಇದೆ. ಅದಕ್ಕೆ ಕಾರಣ ಅಂತಂದರೆ ನಮ್ಮ ಸೆಕ್ರೆಟರಿ ಅವರು ಅಕೌಂಟು ಇದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಇವತ್ತು ಬಹಳ ಉತ್ತಮವಾದಂಥ ಕೆಲಸವನ್ನು ಜನಹಿತ ಸಭಾದು ಮಾಡಿದೆ ಅಂತೇಳಿ ಹೇಳಿದ್ರೆ ನೇತ್ರದಾನ. ನಾನು ಮೊನ್ನೆ ಎಲ್ಲೋ ಒಂದು ತುರ್ತು ಕೆಲಸದಲ್ಲಿ ಇದ್ದೆ, ಅಲ್ಲಿ ಫೋನ್ ಮಾಡಿ ಹೇಳ್ತಿದ್ದಾಗ ನಾನು ಆಮೇಲೆ ಮಾಡ್ತೀನಿ ಅಂದೆ. ಆದ್ರೂ ಒಂದು ಮಾಡಬೇಕು ಅನ್ನೋ ಒಂದು ವಿಷಯ ಏನಪ್ಪ ಅಂದರೆ ನೇತ್ರದಾನವನ್ನು ನಾವು ಮಾಡಬೇಕು ಅಂತೇಳಿ, ನೇತ್ರದಾನ ಮಾಡಬೇಕು ಅಂತೇಳಿ ಹೇಳಿದಾಗ ಒಂದು ದಿನದ ಅವಧಿನಲ್ಲಿ ಸುಮಾರು 35 ಜನ ನೇತ್ರದಾನವನ್ನು ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಯಾಕಂದರೆ 4 ಜನರಿಗೆ ಅಂಧರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನೇತ್ರದಾನವನ್ನು ಮಾಡಿರ್ತಕ್ಕಂಥದ್ದು ತುಂಬ ಉತ್ತಮವಾದಂಥ ಕೆಲಸ. ಅದಕ್ಕೆ ಇನ್ನಷ್ಟು ಜನ ನೀವು ಪ್ರೇರಕರಾಗಿ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಈಗ ನಿಂತ್ಕೊಂಡು ಅವಕಾಶ ಮಾಡಿದೆ. ಯಾಕೆ ಮಾತು ನಿಲ್ಲಿಸೋದಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೂ ನಿಲ್ಲಿಸಲೇಬೇಕಾಗಿದೆ, ಅನಿವಾರ್ಯ. ಯಾಕೆಂದರೆ ಇನ್ನಷ್ಟು ಗಣ್ಯರು ಮುಂದೆ ಮಾತನಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಒಂದು ಅವಕಾಶ ಕಲ್ಪಿಸ್ಕೊಟ್ಟೋದಕ್ಕೆ ತ್ರಿಮೂರ್ತಿ ಅವರಿಗೆ ಮತ್ತು ನನ್ನ ಸ್ನೇಹಿತ ಜಗನ್ನಾಥ್ ದಾಂಗೆ 50 ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡೋದ್ರ ಜೊತೆಗೆ ಒಂದು ಕೃತಿ ಅವರಲ್ಲಿ ಬರ್ತಕ್ಕಂಥದ್ದು, ಅದು ತುಂಬ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಯಾಕೆಂದರೆ ಅದನ್ನು ವಿನ್ಯಾಸ ಮಾಡಿರೋ ರೀತಿ, ವಿಭಾಗಿಸಿರೋ ರೀತಿಯನ್ನು ನೋಡಿದಾಗ ತುಂಬ ಚೆನ್ನಾಗಿದೆ. ಎಲ್ಲರೂ ಓದುಗರನ್ನ ಓದಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗುತ್ತೆ. ಅದರಿಂದ ಒಂದು ಸಿಲ್ವರ್ ಜೂಬ್ಲಿ, ಒಂದು ಗೋಲ್ಡನ್ ಜೂಬ್ಲಿ ಆಚರಣೆ ಮಾಡ್ತಕ್ಕಂಥ ಜಗನ್ನಾಥ್ ದಾಂಗೆಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಿ. ಜೈ ಜೈ ಕನ್ನಡ. ಆತ್ಮೀಯವಾಗಿ ಮಾತನಾಡಿದ ಸರ್ಗೆ ವಂದನೆಗಳು. ಈಗ ನೇತ್ರದಾನ ಶಿಬಿರಕ್ಕೆ ಚಾಲನೆ ನೀಡಿ ನೇತ್ರದಾನದ ದಾನಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಬೇಕಾಗಿ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ, ಸಮಾಜ ಸೇವಕರು ಮತ್ತು ಸದಸ್ಯರು, ODCC ಸಮಿತಿ, JSS ಆಸ್ಪತ್ರೆ ಮೈಸೂರು ಇವರಲ್ಲಿ ವಿನಂತಿಸಿಕೊಳ್ತಾರೆ. मोहन कुमार सर, रत्ना एम, मंजुनाथ सर, प्रोफेसर मंजुनाथ सर क्या, सुभाष बनपटे, देवराजु, सविता MS, संदीप एल, प्रकाश C, नंदन N, योगेशा के, प्रदीप कुमार, बसवराज एस, रेखा SP, श्याम सुंदर R,
ಈಗ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿಸಿಕೊಳ್ತೀನಿ. ಓಂ ಶ್ರೀ ಸಾಯಿರಾಮ್. ಸ್ವಾಮಿಯ ಪಾದಕ್ಕೆ ನಮಸ್ಕರಿಸಿ ಸುತ್ತೂರು ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರನ್ನು ಹಾಗೂ ಪ್ರಸ್ತುತ ಗುರುಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರನ್ನು ನೆನೆಸುತ್ತಾ ಅವರ ಪಾದಗಳಿಗೆ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಲಿದೆಂತ ಸಂಬಂಧವಯ್ಯ. ಈ ವಚನ ಹೇಗೆ ಜ್ಞಾಪಕ ಬರ್ತಿದೆ ಅಂದರೆ, ಇವತ್ತು ವೇದಿಕೆಯಲ್ಲಿರುವ ಗಣ್ಯರನ್ನೆಲ್ಲ ನೋಡಿದಾಗ ಒಬ್ಬರು ಚಂದ್ರಯಾನದಿಂದ, ಒಬ್ಬರು ವಿದ್ಯಾಪೀಠದಿಂದ, ಒಬ್ಬರು ಹಾಸನದ ಇದರ ಜನಹಿತ ಸಭಾ ಅಧ್ಯಕ್ಷರು, ಒಬ್ಬರು ಸಮಾಜ ಸೇವಕಿ, ಒಬ್ಬರು ಲೇಖಕರು, ಒಬ್ಬರು ಅದಕ್ಕೆ ಪ್ರಭಾವಿತರಾದ ಪುಸ್ತಕದ ಒಬ್ಬರು ಹೀರೋ, ಇವರೆಲ್ಲ ಸೇರಿ ಎಲ್ಲರೇ ಅತಿಥ್ಯ ಗಣ್ಯರು. ಇದೆಲ್ಲ ಸೇರಿಕೊಂಡು ಇವತ್ತು ಒಂದು ಶುಭ ದಿನ, ಶುಭ ಲಗ್ನ ಅಂತಲೇ ಹೇಳೋಣ. ಎಮ್ಮವರು ಬೆಸೆಗೊಂಡರೆ ಶುಭ ಲಗ್ನವೇನಿರಯ್ಯ ಅಂತ ಹೇಳ್ತಾರೆ ವಚನದಲ್ಲಿ. ಅದನ್ನು ನೆನೆಸ್ಕೊಂಡು ಇವತ್ತು ಶುಭ ದಿನ, ಇಂತಹ ಒಂದು ಶುಭ ಕಾರ್ಯ ಇಲ್ಲಿ ಆಗ್ತಾ ಇದೆ. ವಿವಿಧ ಮೂಲೆಗಳಿಂದ ಬಂದಿದ್ದಾರೆ ಎಲ್ಲ ಗಣ್ಯರು. ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇಲ್ಲಿ ನಾವು ಯಾರು ದಾನಿಗಳು ಬಂದಿದ್ದೀರಾ, ಅಲ್ಲದೆ ಸ್ವಾಮಿಯ ಭಕ್ತರಿದ್ದೀರಾ, ಭಾರತದ ಭಾವಿ ಪ್ರಜೆಗಳಿದ್ದೀರಾ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಹುಟ್ಟು ಉಚಿತ, ಸಾವು ಖಚಿತ. ಮಧ್ಯ 4 ದಿನ ಮಾತ್ರ ನಮ್ಮ ಜೀವನ ನಮ್ಮ ಕೈಲಿ ಇದೆ, ಆದರೆ ಜೀವ ನಮ್ಮ ಕೈಲಿ ಇಲ್ಲ. ನಮ್ಮ ಬದುಕನ್ನು ನಾವೇ ರೂಪಿಸ್ಕೊಳ್ಬೇಕು. ಈ ಸಮಾಜದಲ್ಲಿ ಹುಟ್ಟಿ ಬೆಳೆದು ಅವರಿಂದ ಪರೋಪಕಾರವನ್ನು ನಾವು ಬೇಕಾದಷ್ಟು ರೀತಿಯಲ್ಲಿ ಉಪಕಾರವನ್ನು ನಾವು ಪಡ್ಕೊಂಡಿರ್ತೇವೆ. ಅದಕ್ಕೆ ಏನಾದರೂ ಒಂದು ನಾವು ದಾನ ಧರ್ಮ ಮಾಡೋದ್ರ ಮೂಲಕ ಸಮಾಜದಲ್ಲಿ ಗಿವಿಂಗ್ ಬ್ಯಾಕ್ ಏನಾದರೂ ನಾವು ಕೊಡಬೇಕಾಗುತ್ತೆ. ಗೀತೋಪದೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆತ್ಮಕ್ಕೆ ಸಾವಿಲ್ಲ. ಸಾವು ಅನ್ನೋದು ಒಂದು ಹೊಸ ಬಟ್ಟೆಯನ್ನು ಧರಿಸಿದಂತೆ. ಒಂದು ಬಟ್ಟೆಯನ್ನು ಧರಿಸಿ ಬೇರೆ ಬಟ್ಟೆ ಧರಿಸ್ದಂಗೆ ಆತ್ಮ ಇಲ್ಲಿ ಒಂದು ವ್ಯಕ್ತಿಯಲ್ಲಿ ಇರುತ್ತೆ, ಮತ್ತೆ ಇನ್ನೊಂದು ಕಡೆ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಏನು ಬರಲ್ಲ ಅನ್ನೋದೇ ನಮ್ಮ ಜೊತೆ ಬರೋದು ಕರ್ಮ ಮಾತ್ರ, ಧರ್ಮ ಮಾತ್ರ ಅಂತ. ನೋಡಿ, ಒಂದು ತೆಂಗಿನ ಮರ, ಒಂದು ಈಚಲ ಮರ, ಒಂದು ಆಲದ ಮರ, ಅಗಲಿ ಮರದ ಎಲೆ ಬಿದ್ದರೆ ಅದರ ಗುರ್ತನ್ನು ಬಿಟ್ಟು ಹೋಗುತ್ತೆ. ಆದರೆ ನಾವು ಪ್ರಪಂಚದಲ್ಲಿ ಬಹಳ ಬುದ್ಧಿವಂತರು, ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳೋಂಥ ಮನುಷ್ಯರು ಏನನ್ನ ಬಿಟ್ಟು ಹೋಗ್ತಿದ್ದೀವಿ? ಏನಾದ್ರು ಬಿಟ್ಟು ಹೋಗ್ತೀವಿ, ಸ್ವಲ್ಪ ಸಣ್ಣ ಚಿಂತನೆಯನ್ನು ಮಾಡೋಣ. ನೋಡಿ, ಲೈಫ್ ಅಂದರೆ ಏನು ಅಂತ ಡೆಫಿನೇಷನ್ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ ಸೈಂಟಿಸ್ಟ್ಗೆ ಒಂದ್ಸರಿ ಯಾರೋ ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ಲೈಫ್ ಅಂತ. ಅದೊಂದು ದೊಡ್ಡ ಸಭೆ ಇರುತ್ತೆ, ಇದು ವಿದೇಶದಲ್ಲಿ ನಡೆಯುವಂಥದ್ದು. ಆಗ ಅವನು ಏನು ಮಾಡ್ತಾನೆ ಅಂದರೆ, ಒಂದು ಬೆಕ್ಕನ್ನು ತಿಂದು ದೇವರ ಮೇಲೆ ಇಟ್ಬಿಟ್ಟು ಹೇಳ್ತಾನೆ, ದಿಸ್ ಈಸ್ ಲೈಫ್, ಇಟ್ ಇಸ್ ನೋ ಡೆಫಿನೇಷನ್, ಐ ಕಾಂಟ್ ಎಕ್ಸ್ಪ್ಲೈನ್ ಅಂತ. ಹಾಗಾಗಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲೈಫ್, ಫಸ್ಟ್ ಥಿಂಗ್ ಯು ಮಸ್ಟ್ ಹ್ಯಾವ್ ಟು ವಿಸಿಟ್ 3 locations. One is hospital, second is prison, third is cemetery. In hospital, you will understand that nothing is more beautiful than health. At prison, you will see that freedom is most precious things. At cemetery, you will realize that life is worth nothing. The ground we walk on today will be our floor tomorrow, roof tomorrow. So, ಫ್ರೆಂಡ್ಸ್, ನಾವು ಯಾವಾಗಲಾದರೂ ಎಲ್ಲಾದರೂ ಬರಬಹುದು. ಯಾವ ಸಾವು ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಯಾವ ಕ್ಷಣ ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ಆಮೇಲೆ ಏನಾಗ್ತೀವಿ, ನಾವು ನಮ್ಮನ್ನು ಸುಟ್ಟಿ ಬೂದಿ ಮಾಡ್ತಾರೆ ಅಥವಾ ಮಣ್ಣಾಗಿ ಹಾಕ್ತಾರೆ. ಒಂದು ಸಣ್ಣ ಒಂದು ಕಥೆ ನೆನಪಾಗುತ್ತೆ, ಅದನ್ನು ಹೇಳ್ತೇನೆ. ಒಂದ್ಸಲ ಒಬ್ಬ ರಾಜ ಇರ್ತಾನೆ, ಬಹಳ ಪ್ರಖ್ಯಾತವಾದ ರಾಜ. ಅವ್ನಿಗೇನಾಗುತ್ತೆ ಅಂದ್ರೆ, ನಾನು ಎಷ್ಟು ಪ್ರಖ್ಯಾತಿ, ನನಗೆ ಎಷ್ಟು ಬೆಲೆ ನಾನು ಕಂಡುಹಿಡ್ಕೊಳ್ಬೇಕು ಅಂತ ಅವನಿಗೆ ಆಸೆ ಆಗ್ಬಿಡುತ್ತೆ. ಅವನ ಮಂತ್ರಿ ಹತ್ರ ಆಲೋಚನೆ ಮಾಡಿ ಹೇಳ್ತಾನೆ, ನನಗೆ ನನ್ನ ಬೆಲೆಯನ್ನು ಕಂಡುಹಿಡ್ಕೊಳ್ಬೇಕು, ನನಗೆ ತುಂಬ ಆಸೆ ಆಗಿದೆ, ಒಂದು ನಾಟಕ ಮಾಡೋಣ. ನಾನು ಸತ್ತೋಗಿದ್ದೀನಿ ಅಂತ ಡಂಗುರ ಹೊಡಿಸ್ಬಿಡು, ನನ್ನನ್ನು ಬೀದಿಲಿ ಮೆರವಣಿಗೆ ತಗೊಂಡೋದು, ನೋಡೋಣ ಯಾರು ನನ್ನ ಜಾಸ್ತಿ ದುಡ್ಡಿಗೆ ತಗೊಳ್ತಾರೆ ಅಂತ. ಸೊ ಆ ರೀತಿ ಒಂದು ನಾಟಕ ಮಾಡ್ತಾರೆ. ರಾಜ ಸತ್ತು ಅಂತ ಡಂಗೂರ ಸಾರ್ತಾರೆ, ಅವನ ಹೆಣವನ್ನು ರೋಡಲ್ಲಿ ತಗೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಅವನು
ಮಂತ್ರಿಗೆ ಗೊತ್ತಿರುತ್ತೆ ಇದೇನಾಗುತ್ತೆ ಅಂತ. ಒಂದು ಸತ್ತ ಇಲಿಯನ್ನು ಸಹ ತಗೊಂಡೋಗ್ತಾನೆ. ಹೋಗುವಾಗ ಕೂತ್ಕೊಂಡು ಹೋಗ್ತಾರೆ. ನೋಡಿ, ಒಂದು ಸತ್ತ ಇಲ್ಲಿ ಇದೆ, ಯಾರಿಗಾದ್ರೂ ಬೇಕಾ ನೋಡಿ, ಮಹಾರಾಜ ಸತ್ತೋಗಿದ್ದಾರೆ, ಯಾರು ತಗೊಳ್ತೀರಾ? ಹೀಗೆ ನಾನು ತಗೋತೀನಿ, 4 ಆಣೆ ಕೊಟ್ಟು ನಮ್ಮಲ್ಲಿ ಬೇಕಾಗುತ್ತೆ ಅಂತ 16 ಜನ ಓಡಿ ಬರ್ತಾರೆ, ನನಗೆ ಕೊಡಿ. ಮಹಾರಾಜ ನೆನ ಬರ್ತದೆ ಅಂತ ತಕ್ಷಣ ಮೂಗು ಮುಚ್ಕೊಂಡೆಲ್ಲ ಓಡೋಗ್ತಾರೆ. ಹಾಗೆ ಅಲ್ವಾ ನಮ್ಮ ಬದುಕು. ಸತ್ತ ಮೇಲೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಇವರು, ಡಾಕ್ಟರ್ ಇವರು, ಪ್ರೊಫೆಸರ್ ಇವರು ಅಂತ ಹೇಳೋರು, ನಮ್ಮ ಜೀವ ಹೋದ ತಕ್ಷಣ ನಾವು ಅದು ಆಗೋಗ್ತೀವಿ. ಅದು ಡೆಡ್ ಬಾಡಿ. ಅದಕ್ಕೆ ಹೆಸರಿಲ್ಲ, ಕುಲ ಇಲ್ಲ. ಹಾಗಾಗಿ ನಾವು 4 ಜನಕ್ಕೆ ಒಂದು ಬೆಳಕು ಕೊಡುವಂತಹ ಕೆಲಸವನ್ನು ಮಾಡೋಣ. ಇವತ್ತು ನಾವು ಏನೋ ಒಂದು ಕಣ್ಣನ ದೃಷ್ಟಿ ಕೊಟ್ಟರೆ ಒಂದೊಂದು ಕಣ್ಣು 4 ಜನ ದೃಷ್ಟಿಯಿಂದ ನೋಡ್ತಾರೆ. ನಮ್ಮ ಆರ್ಗನ್ಸ್, ನಾನು JSS ಹಾಸ್ಪಿಟಲ್ ಆರ್ಗನ್ ಟ್ರಾನ್ಸ್ಫರ್ ಕಮಿಟಿ ಮೆಂಬರ್ ಆಗಿದ್ದರಿಂದ ಇವತ್ತು ನನ್ನ ಗುರುತಿಸಿ ತ್ರಿಮೂರ್ತಿಯವರು ನನಗೆ ಕರೆದಿದ್ದಾರೆ. ಹಾಗೆ ಪ್ರೊಫೆಸರ್ ಜಗನ್ನಾಥ್ ಸರ್ ಸಹ ನಮ್ಮ ಮನೆಗೆ ಬಂದಾಗ ಈ ವಿಷಯದ ಬಗ್ಗೆ ಡಿಸ್ಕಸ್ ಎಲ್ಲ ಮಾಡಿದ್ವಿ. ನೇತ್ರದಾನ ಎಷ್ಟು ಪವಿತ್ರವಾದ ದಾನ. ಹಿಂದೆಲ್ಲ ಹೇಳ್ತಾ ಇದ್ರು, ಕನ್ಯಾದಾನ ಪವಿತ್ರ ದಾನ ಅಂದ್ರು, ಗೋದಾನ ಪವಿತ್ರ ದಾನ ಅಂದ್ರು, ಭೂದಾನ ಪವಿತ್ರ ದಾನ ಅಂದ್ರು. ಆದ್ರೆ ನಿಜವಾಗ್ಲೂ ಇರಬೇಕಾಗಿದ್ದು ಪ್ರಸ್ತುತ ದಿನಗಳಲ್ಲಿ ನೇತ್ರದಾನ ಮತ್ತೆ ಆರ್ಗನ್ಸ್, ಎನಿ ಆರ್ಗನ್ಸ್ ಡೊನೇಟ್ ಮಾಡಿದ್ರೆ ಎಷ್ಟು ಜೀವ ಬದುಕ್ತಾರಲ್ವಾ. ನಮ್ಮಿಂದ ನಾವೇನು ಮಾಡ್ತಿದ್ದೀವಿ, ಅಟ್ಲೀಸ್ಟ್ 4 ಜನಕ್ಕೆ ಬದುಕಕ್ಕೆ ಸಾಧ್ತೀವಿ. ನಾವು ಸಾಯೋ ಮಗಳು ಒಂದು ಒಳ್ಳೆ ಆಲೋಚನೆಯನ್ನ ಮಾಡೋಣ. ಈಗ ಭಾವಿ ಪ್ರಜೆಗಳಿದ್ದೀರಾ, ನೀನು ಚಿಕ್ಕವರು, ಬಟ್ ಇವಾಗ ಆಲೋಚನೆ ಮಾಡಿ, ನಾವು ನೀವು ಮಾಡ್ಬೋದಲ್ವಾ, ನಾನು ನನ್ನ ಹೆಸರಿಸಿ ಹೋಗ್ಬೋದಲ್ವಾ, 4 ಜನಕ್ಕೆ ಬೆಳಕಾಗ್ಬೋದಲ್ವಾ. ಕಿಡ್ನಿ ಆಗಲಿ, ಹಾರ್ಟ್ ಆಗಲಿ, ಪ್ರತಿಯೊಂದು ನಮ್ಮ 8, 10, 12 ಜನಕ್ಕೆ ನಾವು ಜೀವ ಕೊಡ್ಬೋದು. ಆ ಥರ ಯೋಚನೆ ಮಾಡೋಣ. ಅಲ್ಲಿವರೆಗೆ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನೀವು ಸೀನಿಯರ್ ಮೆಜಾರಿಟಿಗೆ ಬರೋವರೆಗೂ ನಿಮ್ಮ ಮೈಂಡ್ ಸೆಟ್ ಆಗಲಿ, ನಾನು ಮುಂದೆ ಈ ಥರ ದಾನವನ್ನು ಮಾಡ್ತೇನೆ, ನನ್ನ ಹೆಸರು ಉಳಿಸಿ ಹೋಗ್ತೇನೆ. ನನ್ನಿಂದ 16 ಜನ ಕೊಡೋರು ಯೋಚನೆ ಮಾಡಿ. 10 ನಿಮಿಷ ಕಣ್ಮುಚ್ಚಿ, ಏನಿದು ಪ್ರಪಂಚ, ಏನಿದು ಕಾಣಿಸೋದೇ ಇಲ್ಲ, ನಾನು ಹೇಗೆ ಬದುಕಲಿ, ಕಣ್ಮುಚ್ಕೊಂಡು ಓಡಾಡ್ಲಿಕ್ಕೆ ಆಗುತ್ತಾ? ಅದು ಜೀವನ ಪೂರ್ತಿ ಆ ಥರ ಕೂಡ ಇದ್ದಾರೆ ಅಂದಾಗ ಎಷ್ಟು ಹೊಟ್ಟೆ ಹೊಡೆಯುತ್ತಲ್ವ. ಅಂತಹ ವ್ಯಕ್ತಿಗಳಿಗೆ ಅಂತಹ ಬೆಳ್ಕೊಡ್ತೀವಿ ನಾವು ಅಂದಾಗ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಅಲ್ವಾ. ಸಾಯುವಾಗ ನಾವು ಹೆಮ್ಮೆಯಿಂದ ಸಾಯೋಣ, ಅವ್ರಿಗೆ ಬೆಳಕನ್ನು ಕೊಟ್ಟು ನಾವು ಹೆಮ್ಮೆಯಿಂದ ಸಾಯೋಣ. ಅದಕ್ಕೆ ಇವತ್ತು ನನಗೆ ಮಾಡಿದ ಎಲ್ಲ ನೇತೃತ್ವ ಮಾಡಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯವನ್ನು ಹೇಳ್ತಾ, ನಾವು ಏನೇ ಕಾರ್ಯ ಮಾಡಿದ್ರೂ ಸೋಷಿಯಲ್ ಸರ್ವಿಸ್ ಮಾಡುವಾಗ ನಾವು ಮಾಡಿ ತೋರಿಸ್ಬಿಟ್ಟು ಆಮೇಲೆ ಮಾತಾಡಬೇಕು. ಸುಮ್ಮನೆ ಭಾಷಣ ಬಗೆಯೋದಿಲ್ಲ. ನೋಡಿ, ನಾನು ದೇಹದಾನವನ್ನು ಮಾಡಿದ್ದೇನೆ, ನೇತ್ರದಾನವನ್ನು ಮಾಡಿದ್ದೇನೆ, ಮಾಡಿ 15 ವರ್ಷ ಆಗಿದೆ. ಅದಕ್ಕೋಸ್ಕರ ನಮಗೆಲ್ಲ ಅಥಾರಿಟಿ ಇದೆ. ನಾನು ಮಾಡಿದ್ದೇನೆ, ನೀವು ಮಾಡಿ ಅಂತ ಹೇಳುವಷ್ಟು ಹಕ್ಕು ನನಗಿದೆ. ಈ ಮಾತನ್ನು ಹೇಳ್ತಾ ಇವತ್ತು ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ತ್ರಿಮೂರ್ತಿ ಅವರಿಗೆ ತಾಳ್ಮೆಯಿಂದ ಕೇಳಿದಂಥ ಎಲ್ಲರಿಗೂ, ಅಟ್ಲೀಸ್ಟ್ ಇವತ್ತಾರು ನಾನು ಬಿತ್ತಿದ ಬೀಜ ತಮ್ಮ ತಲೆಯಲ್ಲಿ ಉಳಿಯಲಿ, ಅದು ಹೆಮ್ಮರವಾಗಿ ಬೆಳೆಯಲಿ, ಸಮಾಜ ಸುಧಾರಕರಾಗಿ ನಾವೆಲ್ಲ ಬೆಳೆಯೋಣ ಅಂತ ಒಂದು ಗಟ್ಟಿ ಮನಸ್ಸು ನೀವೆಲ್ಲ ಮಾಡಲಿ ಅಂತ ಹೇಳ್ತಾ ಸ್ವಾಮಿ ಪಾದಕ್ಕೆ ನಮಸ್ಕರಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಬದುಕಿನ ನಿಜಾಂಶವನ್ನು ತಮ್ಮ ಮಾತುಗಳಲ್ಲಿ ತಿಳಿಸಿದಂಥ ಮೇಡಮ್ ಅವರಿಗೆ ವಂದನೆಗಳು. ಈಗ ಕೃತಜ್ಞತಾ ಭಾವ ಸಮರ್ಪಣೆ ಪ್ರೊಫೆಸರ್ ಜಗನ್ನಾಥ ಕೆ ಡೋಂಗಿ, ಪ್ರಾಧ್ಯಾಪಕರು ಹಾಗೂ ಡೀನರು, ಶಿಕ್ಷಣ ನಿಕಾಯ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ ಇವರಿಂದ. ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಬಂದಿರುವಂತಹ ನನ್ನ ಬಂಧುಗಳೇ, ಏನೋ ನಾನು ಮಾಡಿದ್ದ ಒಂದು ಸಣ್ಣ ಕಾರ್ಯ, ಅದು ಅಳಿಲು ಸೇವೆ. ಆ ಅಳಿಲು ಸೇವೆಯನ್ನು ಗುರುತಿಸಿ ನನಗೆ ನಮ್ಮ ತ್ರಿಮೂರ್ತಿಯವರು, ಅವರೇ ಹೇಳಿದಂಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಒಬ್ಬರಲ್ಲೇ ಇದೆ. ಅವರು ತುಂಬ ಮುತುವರ್ಜಿ ವಹಿಸ್ಕೊಂಡು ಇಲ್ಲಿ ಏನಾರು ಒಂದು ಆಹಾರ ಮಿಕ್ಕಿದ್ರು ಕೂಡ ಅಲ್ಲಿವರೆಗೂ ತಲುಪಿಸ್ತಾರೆ. ನಮ್ಮದು ನಾಯ್ಡು ನಗರ, ಇದು ಜಯಲಕ್ಷ್ಮೀಪುರಂ, ಇಲ್ಲಿಂದ ಅಲ್ಲಿಗೆ ತಂದು ಕೊಡ್ತಾರೆ. ಅವರಲ್ಲಿರೋತಕ್ಕಂತಹ ಒಂದು ದೀನ ದಲಿತರ ಬಗ್ಗೆ, ಅಸಹಾಯಕರ ಬಗ್ಗೆ ಅವ್ರಿಗಿರುವಂಥ ಕಾಳಜಿಗೆ ತುಂಬ ಧನ್ಯವಾದಗಳನ್ನ ಹೇಳಿದ್ದೇನೆ. ಅದ್ರ ಜೊತೆಗೆ ನನಗೆ ಒಂದು ಕರೆದು ಈ ಒಂದು ಅಳಿಲು ಸೇವೆಯನ್ನು ಗುರುತಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕೋಸ್ಕರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ಶ್ರೀಮತಿ ಉಷಾ ಮೇಡಮ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿಸ್ತೀನಿ.
bring my most humble salutations at the divine lotus feet of our beloved Bhagwan. Sai Ram to all the dignitaries, Sai Ram to all children. I think I should thank Swami for giving me this opportunity to be a part of this wonderful morning. I feel highly blessed to get to know about Professor Dange. And I should thank Trimurti brother for calling me for this special occasion. Otherwise I would not have got a chance to get to know such great people. Thank you, sir. I was going through some of the videos which Professor had uploaded in the YouTube. One such video was about life skills, where sir was telling the 3 important things which is needed for life: knowledge, skill, and attitude. Okay, for all of us, we know that knowledge, how important it is. We also have to upgrade it. Skill, again, important for our professional growth. But more than these two, what is more important is attitude. And I feel sir is a living example for it, who has the right attitude. He was not just giving the lecture, he is also an example for it. Just to give a small example, there were 2 people who were working in the construction of a temple. When one of them was asked, "What are you doing?" he said, "I am breaking stones for my livelihood." And when the other person was asked, "What are you doing?" he said, "I am making the statue of God, which is going to be kept in the sanctum sanctorium of the temple. And that temple is going to give peace to the millions of people who is going to come to the temple." Both are doing the same work. But why? There is a tremendous difference between the answers. What do you think is the difference? The second person has the vision. He knows the deeper meaning of his work, isn't it? He is also getting the wages, the same wages as the other person. But his attitude towards life is different. He is conscious about the impact what he is making to the society. Our work may be small. Each one of us are doing only a small one. I always used to remind myself, yes, like how in Rama's bridge, the small squirrels, correct? Small particles of sand, they go and put it on the bridge. But finally the great bridge was built, right? And Lord Rama, acknowledges them, right? We are all like that. Each one of our part is very small, but still it is significant. It's highly significant when we have the right attitude. Yes, I am doing my best to the society. So that is very important for us, for you all, especially when you choose your career, when you choose your profession. Try to get sync. Try to do things which you love. I know you all had asked me different questions. One of the questions I think I can answer now: who had inspired me when I was a kid? The answer is my teachers. And here now I am looking at Professor Dange's life. He has been enriching lives of teachers. One teacher can inspire millions of students. And enrichment of teacher, how much impact it will have to the society. Don't you all agree? He is empowering teachers with knowledge, with values. And we should be highly thankful and grateful for such people amidst us. So let me conclude with a prayer. Let God protect such people, bless them profusely so that they contribute even more to our society. Sai Ram. Thank you, Madam, for your inspirational speech and emphasizing on the importance of attitude towards life. ಈಗ ಶ್ರೀ ಜಗನ್ನಾಥ ನಾಡಿಗೇರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿಸ್ತೀನಿ. ಭಗವಾನ್ ಬಾಬಾರವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ
ಗೌರವಾನ್ವಿತ ಸಾಧಕರೇ, ಆತ್ಮೀಯರೇ ಮತ್ತು ಪ್ರೀತಿಯ ಮಕ್ಕಳೇ, ನಾನು ಪ್ರೊಫೆಸರ್ ಜಗನ್ನಾಥ್ ಟಾಂಗೆ ಅವರನ್ನ ದಾವಣಗೆರೆಯಲ್ಲಿ ಒಂದು ಹೋಟ್ಲಲ್ಲಿ ಭೇಟಿಯಾಗಿದ್ವಿ. ಶ್ರೀಮಂತ ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ರು. ಆವಾಗಲೇ ನನಗೆ ಅವ್ರ ಬಗ್ಗೆ ಸ್ವಲ್ಪ ಗೌರವ ಬಂತು. ಯಾಕಂದರೆ ಇವತ್ತು ಬೆಳಗ್ಗೆ ಈಗ ಪ್ರೋಗ್ರಾಮ್ನಲ್ಲೆಲ್ಲ ಎಜುಕೇಷನ್ ಬಗ್ಗೆನೇ ಮಾತನಾಡ್ತಾ ಇದ್ದೀವಿ. ಇವತ್ತೇನಾದರೂ ನಮ್ಮ ದೇಶ ಚೆನ್ನಾಗಿ ಆಗಬೇಕು ಅಂದರೆ ದ ಡೆಸ್ಟಿನಿ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಶೇಪ್ಡ್ ಆನ್ ಕ್ಲಾಸ್ ರೂಮ್ಸ್ ಅಂತಲೇ ಹೇಳ್ತಾರೆ. ಯಾವುದೇ ಒಂದು ತರಗತಿಯ ಭವಿಷ್ಯ ನಿರ್ಧಾರ ಆಗುವುದೇ, ಯಾವುದೇ ಒಂದು ದೇಶದ ಭವಿಷ್ಯ ನಿರ್ಧಾರ ಆಗುವುದೇ ತರಗತಿಯ ಕೊಠಡಿಗಳಲ್ಲಿ. ಅಂತಹ ಶಿಕ್ಷಕರನ್ನು ತಯಾರು ಮಾಡ್ತಾ ಇರುವಂಥವರು ಶ್ರೀಯುತ ಜಗನ್ನಾಥ್ ಟಾಂಗೆ ಅವರು. ಅವರಿಗೆ ಅವರ ವೃತ್ತಿಯ ಬಗ್ಗೆ, ಅವರ ಗೌರವದ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಆ ಪುಸ್ತಕಕ್ಕೆ ಇಟ್ಟಿರೋ ಹೆಸರು ಕಡೆ ಗಮನ ಕೊಡಿ ಮಕ್ಕಳೇ. ಜಗತ್ ಸ್ಫೂರ್ತಿ ಅಂತ ಇದೆ. ಸ್ಫೂರ್ತಿ ಅಂದರೆ ಇಂಗ್ಲೀಷಲ್ಲಿ ಏನಂತಾರೆ? ಇನ್ಸ್ಪಿರೇಷನ್ ಅಲ್ವಾ? ಇನ್ಸ್ಪಿರೇಷನ್. ದೇಹಕ್ಕೆ ರೆಸ್ಪಿರೇಷನ್ ಎಷ್ಟು ಮುಖ್ಯನೋ ಮನಸ್ಸಿಗೆ ಇನ್ಸ್ಪಿರೇಷನ್ ಅಷ್ಟೇ ಮುಖ್ಯ ಅಲ್ವಾ? ಇನ್ಸ್ಪಿರೇಷನ್ ಇಲ್ಲಾಂದ್ರೆ ಮನಸ್ಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಟೈಮಲ್ಲಿ ಯಾರ್ಯಾರೋ ಬರ್ತಾರೆ, ಅವ್ರು ಬಂದು ನಮಗೆ ಒಂದು ಆ ಸ್ಫೂರ್ತಿಯನ್ನು ಕೊಡ್ತಾ ಹೋಗ್ತಾರೆ. ನಾವು ಅದನ್ನು ತಗೊಳ್ತಾ ಬರಬೇಕು. ಎಲ್ಲರೂ ಕೊಡ್ತಾ ಇರ್ತಾರೆ, ಬಟ್ ನಮ್ಮ ಹತ್ರ ರಿಸೀವಿಂಗ್ ಇರಬೇಕು. ಅದನ್ನು ಬೆಳೆಸ್ಕೊಡ್ತಾ ಬನ್ನಿ. ಮತ್ತು ಶಿಕ್ಷಣ ಕ್ಷೇತ್ರ ಬದಲಾಗಬೇಕು. ಸತ್ಯಸಾಯಿ ಬಾಬಾರವರು ಅದನ್ನೇ ಹೇಳ್ತಾ ಇರೋದು. ಸತ್ಯಸಾಯಿ ಬಾಬಾರವರ ಇಡೀ ಅವರ ಲೈಫಲ್ಲಿ ಹೆಚ್ಚು ಒತ್ತು ಕೊಟ್ಟದ್ದು ಯಾವುದಕ್ಕೆ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ. ಅದರ ಉದ್ದೇಶವೇ ಬದಲಾಗಬೇಕು. ಇವತ್ತು ಬೀಚಿಯವರು ಒಂದು ಕಡೆ ತುಂಬ ಸುಂದರವಾದ ಒಂದು ಪ್ರಸಂಗ ಬರೀತಾರೆ. ತಿಮ್ಮ ಒಂದು ಮನೆ ಕಟ್ಸಿದ್ನಂತೆ, ಸಾಲ ಸೋಲ ಮಾಡಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಸಾಲ ಮಾಡಿ ಮನೆ ಕಟ್ಸಿದ್ನಂತೆ. ಬಾಡಿಗೆ ಮನೆಯಲ್ಲಿದ್ದ, ಸ್ವಂತ ಮನೆ ಕಟ್ಸಿದ್ಮೇಲೆ ಆ ಮನೆಗೆ ಹೋದ. ಸ್ವಂತ ಮನೆ ಕಟ್ಟಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನೇನೋ ಸಮಸ್ಯೆಗಳು ಬಂತು. ಏನು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಹಣ ಇರಲಿಲ್ಲ, ಹೆಲ್ತ್ ಪ್ರಾಬ್ಲಮ್ಮು, ಹಣ ಹೆಲ್ತ್ ಎರಡೂ ಇಲ್ಲದೆ ಇದ್ದಾಗ ಫ್ಯಾಮಿಲಿ ರಿಲೇಷನ್ಸ್ ಬರಲ್ಲ, ಹಿಂಗೆ ಏನೇನೋ ಪ್ರಾಬ್ಲಮ್. ಒಟ್ಟು ತುಂಬ ಕಿರಿಕಿರಿ ಆಯ್ತು ಅವನಿಗೆ. ಯಾರಿಗೋ ಹೇಳ ನನಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅಂತ. ಯಾರೋ ಹೇಳಿದಂತೆ, ಮುಂಚೆ ನೀನು ತುಂಬ ಚೆನ್ನಾಗಿದ್ದಿ, ಈ ಮನೆ ಕಟ್ಸಿದ ಮೇಲೆ ಈ ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ಮೇಲೆ ನಿನ್ನ ಸಮಸ್ಯೆ ಬಂದಿದೆ. ಬಹುಶಃ ನೀನಿರೋ ಮನೆಯ ವಾಸ್ತು ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾರನ್ನಾದ್ರೂ ಕರ್ಕೊಂಡು ಬಂದು ತೋರಿಸು, ವಾಸ್ತು ಎಕ್ಸ್ಪರ್ಟ್ ಅನ್ನು ಕರ್ಕೊಂಡು ಬಂದು ತೋರಿಸು ಅನ್ನಂತೆ. ಅವನು ಮನೆ ಕಟ್ಟಿಸ್ಬೇಕಾದ್ರೆ ಒಂದಿಷ್ಟು ವಾಸ್ತು ನೋಡ್ಕೊಂಡೇ ಕಟ್ಸಿದ್ದ. ಆದ್ರೂ ಒಂದು ಸಂಡೇ ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದ. ಆ ವಾಸ್ತು ಎಕ್ಸ್ಪರ್ಟ್ ಬಂದ, ಇಡೀ ಮನೆ ನೋಡ್ದ, ಬಾಗಿಲು ನೋಡ್ದ, ಗೋಡೆ ಕಿಟಕಿ ಎಲ್ಲ ನೋಡಿ ಕೊನೆಗೆ ಕಾಫಿ ಕುಡಿತಾ ಹೇಳಿದಂತೆ, ನೋಡ್ತೀಮ್ಮ, ನಾನು ನಿಮ್ಮ ಮನೆ ಬಾಗಿಲು ನೋಡಿದೆ, ಕರೆಕ್ಟ್ ಎಕ್ಸಾಕ್ಟ್ ಪೂರ್ವ ದಿಕ್ಕಿನಲ್ಲಿದೆ. ದೇವ್ರ ಮನೆ ಎಲ್ಲಿರ್ಬೇಕು ಅಲ್ಲಿದೆ, ಅಡಿಗೆ ಮನೆ ಎಲ್ಲಿರ್ಬೇಕು ಅಲ್ಲಿದೆ, ಕಿಟಕಿ ಹೆಂಗಿರ್ಬೇಕು ಹಂಗಿದೆ, ಯಾವುದು ಚೇಂಜ್ ಮಾಡಬೇಡ. ಫೌಂಡೇಶನ್ ಒಂದ್ರಲ್ಲಿ ದೋಷ ಇದೆ, ಅದೊಂದು ಚೇಂಜ್ ಮಾಡಿ ಸಾಕು. ಇನ್ನೆಲ್ಲ ಈ ಕಿಟಕಿ ಗೋಡೆ ಇದೆಲ್ಲ ಹಾಗೆ ಇರಲಿ, ಏನು ಬದಲಾಯಿಸ್ಬೇಡ, ಫೌಂಡೇಶನ್ ಚೇಂಜ್ ಮಾಡಿ ಸಾಕು ಅಂತಂದ್ರೆ. ಆಕ್ಚುಲಿ ಎಜುಕೇಶನ್ನಿಗೂ ಅಷ್ಟೇ, ಇವಾಗ ಫೌಂಡೇಶನ್ ಚೇಂಜ್ ಮಾಡಬೇಕಾಗಿದೆ. ಸಾಯಿಬಾಬಾರು ಮಾಡ್ತಾ ಇರೋದು ಅದೇ ಕೆಲಸ. ಎಜುಕೇಶನ್ ಫೌಂಡೇಶನ್ ಏನು, ಯಾವುದಕ್ಕೋಸ್ಕರ ಅಲ್ಲ? ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ಇವತ್ತು ಯಾರ್ಯಾರು ಮಕ್ಕಳಿಗೆ ಕೇಳಿದ್ರೆ ಎಜುಕೇಶನ್ ಇಸ್ ಫಾರ್ ವಾಟ್ ಅಂತ ಕೇಳಿದ್ರೆ ಎಜುಕೇಶನ್ ಇಸ್ ಫಾರ್ ಎಕ್ಸಾಮಿನೇಷನ್ ಅಂತ. ನಾನು ಯಾಕೆ ಗೊತ್ತಾ ಇದೆಯಪ್ಪ ಅಂತ ಹೇಳಿ ಕೇಳಿ ಹಂಗಿರ್ತಾನೆ, ಎಕ್ಸಾಮಿನೇಷನ್ ಸಾ ಮುಂದೆ ಮೇಲೆ ನಿಮ್ಮ ನೆಕ್ಸ್ಟ್ ತಿಂಗಳು ಎಕ್ಸಾಮಿನೇಷನ್ ಸಾ. ಎಜುಕೇಶನ್ ಇಸ್ ಫಾರ್ ಎಕ್ಸಾಮಿನೇಷನ್ ಇಸ್ ಫಾರ್ ಎಂಪ್ಲಾಯ್ಮೆಂಟ್ ಯಾಕೆ ಯಾಕೆಂದ್ರೆ ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ ಅಲ್ಲ. ಹಾಗಾದ್ರೆ ಎಜುಕೇಶನ್ ನ ಉದ್ದೇಶ ಏನು? ಎಂಜಾಯ್ಮೆಂಟ್. ಇದೇ ಉದ್ದೇಶನ ಅಥವಾ ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಹಾಗಾದ್ರೆ ಸೊ ಎಜುಕೇಶನ್ ನ ಫೌಂಡೇಶನ್ ಚೇಂಜ್ ಮಾಡುವಂತ ಕೆಲಸ ಪ್ರೊಫೆಸರ್ ಡಾಂಗೆ ಅಂತವ್ರು ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆಯ ವಿಷಯ, ಬಹಳ ನೋಟಿಸೇಬಲ್ ಅಂತ ಹೇಳ್ತಾರಲ್ಲ, ನೋಟಿಸೇಬಲ್ ಥಿಂಗ್ ಅಂದ್ರೆ ಅವರ ಮುಖಪುಟದಲ್ಲೂ ಇದೆ, ಅವರ ಒಳಗಡೆ ಇದರಲ್ಲೂ ಬರೆದಿದ್ದಾರೆ. ನಾನು ಸ್ವಲ್ಪ ಹಾಗೆ ಕನ್ನಡ ಪುಸ್ತಕ ತುಂಬಾ ಚೆನ್ನಾಗಿದೆ, ಓದಿಸ್ಕೊಂಡು ಹೋಗುತ್ತೆ ಮಕ್ಕಳೇ. ನಾನು ಸ್ವಲ್ಪ ಓದಿದೆ, ಆಲ್ಮೋಸ್ಟ್ ಒಂದು 25 to 30% ಆಲ್ರೆಡಿ ನಾನು ಓದಿ ಮುಗಿಸ್ದೆ. ಅದರಲ್ಲಿ ಅವರು ಯಾರ್ಯಾರು ಅವರಿಗೆ ಸ್ಫೂರ್ತಿ ಕೊಟ್ಟಿದ್ದಾರೆ ಅಂದಾಗ ಅಂಬೇಡ್ಕರ್ ಹೆಸರಿದೆ. ನಾಳೆ ಅಂಬೇಡ್ಕರ್ ಜಯಂತಿಯ ಹಿಂದಿನ ದಿನ ಅವರಿಂದ ಸ್ಫೂರ್ತಿಗೊಂಡವರ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಅಂಬೇಡ್ಕರ್ಗೆ ಸಲ್ಲಬೇಕಾದ ಗೌರವ, ಅವರಿಗೆ ಸಲ್ತಾ ಇರುವಂತಹ ಗೌರವ. ನಾವು ಗಮನಿಸಬೇಕು. ಇಂತಹ ಚಿಂತಕರ ಸಂಖ್ಯೆ ಹೆಚ್ಚಾಗ್ತಾ ಬರಲಿ, ಇಂತಹ ಪುಸ್ತಕಗಳು ಬರಲಿ, ಮತ್ತು ನೀವು ಸರಿಯಾಗಿ ಅದನ್ನ ಈ ಥರದ ಸ್ಫೂರ್ತಿಯನ್ನು ಪಡೀತಾ ಹೋಗಿ, ಪಡೆದಂತಹ ಸ್ಫೂರ್ತಿಯನ್ನು ಇನ್ನೊಂದಿಷ್ಟು ಜನಗಳಿಗೆ ಕೊಡ್ತಾ ಹೋಗಿ. ಯಾವಾಗ ಪಡೀತೀವೋ ಅವಾಗ ನಾವು ಕೊಡ್ತಾ ಹೋಗ್ತೇವೆ. ಅಂತಹ ಶಕ್ತಿಯನ್ನ ಆ ಭಗವಂತ ಎಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ, ಇಂತಹ ಒಂದು ಸರಳ ಸುಂದರ ಸಹೃದಯರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ತ್ರಿಮೂರ್ತಿಯವರಿಗೂ ಕೂಡ. ಯಾಕಂದರೆ ನಾನು ಅವರು ಈ ಪುಸ್ತಕ ಬರ್ತಿರ್ಬೇಕಾದ್ರೆ ಅವ್ರ ಬಗ್ಗೆ ನನಗೆ ಗೊತ್ತು. ಸುಮಾರು ವರ್ಷಗಳಿಂದ ನಾನು ಅವರು ಮಾತಾಡ್ತಾ ಇರ್ತೀವಿ. ನಾವಿಲ್ಲಿ ಓಪನ್ ಆಗಿ ಮಾತಾಡಬೇಕೋ ಮಾತಾಡಬಾರ್ದೋ ಗೊತ್ತಿಲ್ಲ.
ನಮಗೆ ವ್ಯವಸ್ಥೆಯ ಲೋಪದೋಷಗಳು ಇಬ್ಬರಿಗೂ ಚೆನ್ನಾಗಿ ಗೊತ್ತು, ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತು. ನನಗಿಂತ ಚೆನ್ನಾಗಿ ಅವರಿಗೆ ಎಲ್ಲ ವ್ಯವಸ್ಥೆ ಏನಂತೀವಿ, KG to PG, ಕಿಂಡರ್ ಗಾರ್ಡನ್ನಿಂದ ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೆ ಎಲ್ಲ ವ್ಯವಸ್ಥೆಯ ಎಲ್ಲ ದೋಷಗಳು ಅವ್ರಿಗೆ ಗೊತ್ತು. ಆ ಎಲ್ಲ ದೋಷಗಳ ಮಧ್ಯದಲ್ಲಿ ಇರುವ ಯಾರೋ ಒಬ್ರು ಏನು ದೋಷರಹಿತರನ್ನು ಹುಡುಕಿ ಅವರು ಆ ಪುಸ್ತಕಗಳನ್ನು ಬರೆದಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ ನಾನು. ಇಲ್ಲದಿದ್ರೆ ಖಂಡಿತ ಅವರು ಈ ಪುಸ್ತಕ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದು ಇನ್ನಷ್ಟು ಜನಗಳಿಗೆ ಸ್ಫೂರ್ತಿಯಾಗಲಿ, ಬೆಳಕಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಕೃತಿಕಾರರು ಆಗಿರುವಂತಹ ಶ್ರೀ ತ್ರಿಮೂರ್ತಿ ಪ್ರಾಂಶುಪಾಲರು ಶ್ರೀ ಸತ್ಯಸಾಯಿಬಾಬಾ ಪದವಿ ಪೂರ್ವ ಕಾಲೇಜು ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಗಣ್ಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಮತ್ತು ಎಲ್ಲ ಆ ವಿಶೇಷ ಆಹ್ವಾನಿತರೆ, ಇಂದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಜನಹಿತ ಸಭಾದ ಸಹಯೋಗದೊಂದಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಒಂದೊಂದೇ ಕಾರ್ಯಕ್ರಮಗಳನ್ನ ನೋಡ್ತಾ ಹೋದಾಗ ಮಕ್ಕಳೇ ನಾನು ಹೆಚ್ಚು ಹೊತ್ತು ಸಮಯ ತೆಗೆದುಕೊಳ್ಳೋದಿಲ್ಲ. ಮೊದಲನೇದು. ಎರಡನೇದು, ಈಗ ವಂದನಾರ್ಪಣೆಯನ್ನು ಮಾಡಿದ ನಂತರ ಬ್ರೇಕ್ ಕೊಡ್ತೀವಿ, ಊಟದ ವಿರಾಮವನ್ನು ಕೊಡ್ತೀವಿ. ವಿರಾಮದ ನಂತರ ನಮ್ಮ ಸಹೋದರಿ ಉಷಾ ಮೇಡಮ್ ಅವರ ಸೆಷನ್ ಮತ್ತು ಜಗನ್ನಾಥ್ ನಾಡಿಗರ್ ಅವರ ಮೋಟಿವೇಶನ್ ಸೆಷನ್ ಇರುತ್ತೆ. ಮಕ್ಕಳಿಗೆಲ್ಲ ಇರುತ್ತೆ, ದೊಡ್ಡವರು ಸಹ ಪ್ರಸಾದ ವ್ಯವಸ್ಥೆ ಇರುತ್ತೆ. ಆಫ್ಟರ್ ಪ್ರಸಾದ ನೀವು ಬಂದಬೇಕಾದ್ರೆ ಭಾಗವಹಿಸಬಹುದು, ನಿಮಗೂ ಅವಕಾಶ ಇರ್ತದೆ. ಮತ್ತೆ ಇನ್ನೊಂದು ವಿಷಯವನ್ನು ಹೇಳಿಬಿಡ್ತೀನಿ. ಸುಧಾ ಮೃತ್ಯುಂಜಯಪ್ಪನವರು ಕದಳಿ ಮಹಿಳಾ ವೇದಿಕೆ ಅಂತ ಹೇಳಿ ಮೈಸೂರಿನಲ್ಲಿರ್ತಕ್ಕಂತಹ ಎಲ್ಲ ಮಹಿಳಾ ಬಳಗಗಳ ಒಕ್ಕೂಟ. ಅದು ಮೈಸೂರಿನಲ್ಲಿ ಎಷ್ಟು ಮಹಿಳಾ ಬಳಗಗಳಿದೆಯೋ ಅಷ್ಟು ಮಹಿಳಾ ಬಳಗಗಳು ಸೇರಿ ಇರ್ತಕ್ಕಂತಹ ಒಂದು ಒಕ್ಕೂಟ ಕದಳಿ ಮಹಿಳಾ ವೇದಿಕೆ. ಅಲ್ಲಿ ಸುಧಾ ಮೃತ್ಯುಂಜಯಪ್ಪ ಮಹಿಳಾ ಸೇವಾ ಪ್ರಶಸ್ತಿ ಅಂತಕ್ಕಂತಹ ಒಂದು ಪ್ರಶಸ್ತಿ ಇದೆ. ಆ ಪ್ರಶಸ್ತಿಯನ್ನ ಸುತ್ತೂರು ಮಠದ ಜಗದ್ಗುರುಗಳೇ ಅದನ್ನು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕೊಡುವಂತಹ ಒಂದು ವ್ಯವಸ್ಥೆ ವಾಡಿಕೆ ನಡ್ಕೊಂಡು ಬಂದಿದೆ. ಆ ಪ್ರಶಸ್ತಿಯನ್ನ ಸುಧಾ ಮೃತ್ಯುಂಜಯಪ್ಪನವರು ತಮ್ಮದೇ ಹೆಸರಿನ ಪ್ರಶಸ್ತಿಯನ್ನ ನಮ್ಮ ನಂಜಮ್ಮ ಮೇಡಮ್ ಅವರಿಗೆ ಈ ವರ್ಷ ಕೊಡ್ಲಿಕ್ಕೆ ವೇದಿಕೆ ಮೇಲೆ ಈಗ ಹೇಳಿದ್ರು, ಅನೌನ್ಸ್ ಮಾಡಿ ಅಂತ. ಹಾಗಾಗಿ ಅವರು ಒಂದು ವೃದ್ಧಾಶ್ರಮ ನಡೆಸ್ತಾ ಇರೋದ್ರಿಂದ ಅವರಿಗೆ ಆ ಪ್ರಶಸ್ತಿಯನ್ನ, ಈ ವರ್ಷದ ಪ್ರಶಸ್ತಿಯನ್ನ ಅವರಿಗೆ ಸುಧಾ ಮೃತ್ಯುಂಜಯಪ್ಪನವರು ಘೋಷಣೆ ಮಾಡಿದ್ದಾರೆ. ಸುಧಾ ಮೃತ್ಯುಂಜಯಪ್ಪನವರಿಗೆ ಧನ್ಯವಾದಗಳು. ಮತ್ತೆ ನಂಜಮ್ಮ ಮೇಡಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ವೇದಿಕೆಯ ಮೂಲಕ. ಮತ್ತೆ ಈ ಒಂದು ಕೃತಿಯ ಬಗ್ಗೆ ಹೇಳುವುದಾದ್ರೆ, ನನ್ನದು ಇದು ಒಂದು 7ನೇ ಕೃತಿ ಅಂತ ಹೇಳ್ಬೋದು. 7 ಪುಸ್ತಕಗಳು ನನ್ನಿಂದ ಇದುವರೆಗೂ ಆಗಿದೆ. ನನ್ನ ಮೊದಲನೇ ಪುಸ್ತಕ ವಚನ ವಿವೇಕ ಅಂತ ಹೇಳಿ, ನಾವು ದಿನನಿತ್ಯ ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗ, ಊಟ ಮಾಡುವಾಗ, ದೊಡ್ಡವರು ಹಿರಿಯರಿಗೆ ಗೌರವಿಸುವಾಗ, ಓದಲಿಕ್ಕೆ ಪ್ರಾರಂಭಿಸಲಿಕ್ಕೆ ಮೊದಲು ಅಂತಹ ನಮ್ಮ ಪ್ರಭುಪ್ರಸಾದ್ ಅವರು ನಮ್ಮ ಚೇರ್ಮನ್ ಇದ್ರು. ಅವರು ಒಂದಷ್ಟು ವಚನಗಳನ್ನು ಆರಿಸಿಕೊಟ್ಟು ನನಗೆ ಅದನ್ನ ವ್ಯಾಖ್ಯಾನವನ್ನ ಮಾಡಿದ್ದೀನಿ, ವಚನ ವಿವೇಕ ಅಂತ ಹೇಳಿ. ಅದು ನನ್ನ ಮೊದಲನೇ ಪುಸ್ತಕ. ಹಾಗೆಯೇ ನಮ್ಮ ಡಾಕ್ಟರ್ CN ಮೃತ್ಯುಂಜಯಪ್ಪನವರು ಇವತ್ತು ನಮ್ಮೊಂದಿಗಿಲ್ಲ. ಅವರು ಸಹ ವೈದ್ಯರಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಿ ಅವರ ಹೆಸರು ಇವತ್ತಿಗೂ ಸಹ ಉಳ್ಕೊಳ್ಳಿ. ನಾವೆಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ ಅವರು ಜೀವಂತವಾಗಿ ನಮ್ಮ ಜೊತೆ ಇರುವ ಹಾಗೆ ಅವರ ಸೇವೆಯ ಮುಖಾಂತರ ನಡ್ಕೊಂಡಂತಹವರು. ಅವ್ರದ್ದು ಒಂದು ಪುಸ್ತಕವನ್ನ ಆಂತರ್ಯ ಅರಿತವರು ಅಂತ ಹೇಳಿ ಒಂದು ಪುಸ್ತಕವನ್ನ ನಾನೇ ಮಾಡಿದ್ದೀನಿ. ಅದು 2ನೇ ಪುಸ್ತಕ. ಮೂರನೆಯವರು ಜಡೆ ಮಹಂತ ಸ್ವಾಮಿಗಳು ಅಂತ, ಪರಮ ಪೂಜೆ ಜಡೆ ಮಹಂತ ಸ್ವಾಮಿಗಳು ಅಂತ ಒಬ್ಬರು ಸ್ವಾಮೀಜಿ ಹೇಗೆ ಒಂದು ಮಠವನ್ನು ಬೆಳೆಸಬಹುದು, ಶಿಕ್ಷಣ, ಸಮಾಜ ಸೇವೆ, ಮತ್ತು ಅವರು ಹುಣಸೂರು ಭಾಗದಲ್ಲಿ ಉಕ್ಕಿನಕಂತೆ ಮಠ ಅಂತ ಹೇಳಿ ಅಲ್ಲಿ ಮಠದಲ್ಲಿ ಸ್ವಾಮೀಜಿಯಾಗಿ ಅವರು ಮಠವನ್ನು ಬೆಳೆಸಿದಂತಹ ರೀತಿಯಲ್ಲಿ ಉಚಿತ ಹಾಸ್ಟೆಲ್ ಅನ್ನು ಕಟ್ಟಿ ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣವನ್ನು ಕೊಟ್ಟಂತಹವರು. ಮತ್ತೆ ಅವರು ಸ್ವತಃ ರೈತರಾಗಿದ್ದಂತಹ ಸ್ವಾಮೀಜಿ, 100 ಎಕರೆ ಜಮೀನನ್ನ ಉತ್ತು ಬಿತ್ತು ಅವರು ಶಿಕ್ಷಣ, ರೈತರ ಕೆಲಸ, ಸಮಾಜ ಸೇವೆ ಎಲ್ಲದರಲ್ಲೂ ತೊಡಗಿಸಿಕೊಂಡಿದ್ದಂತಹ ಒಬ್ಬ ಸ್ವಾಮೀಜಿಯ ವ್ಯಕ್ತಿಚಿತ್ರಣವನ್ನು ಸಹ ನಾನು ಬರೆದಿದ್ದೀನಿ, ಪರಮ ಪೂಜೆ ಜಡೆಮಹಂತ ಸ್ವಾಮಿಗಳು ಅಂತ ಹೇಳಿ. ಅದೊಂದು ಕೃತಿ ಆಗಿದೆ. ಹಾಗೆಯೇ ನಮ್ಮ ಚೇರ್ಮನ್ ಅವರ ಒಂದು ಅಭಿನಂದನಾ ಗ್ರಂಥ ಹೇಳಿ ಪ್ರಶಾಂತ ಅಂತಕ್ಕಂತಹ ಪ್ರಮುಖ ಸಂಪಾದಕನಾಗಿ ಅದನ್ನು ಸಹ ಸಂಪಾದನೆ ಮಾಡಿರ್ತಕ್ಕಂತಹ ಕೆಲಸ. ಮತ್ತೆ ನಮ್ಮ ಶಾಲೆಯ ಫೌಂಡರ್ ಸುನಂದಮ್ಮನವರು ಅಂತ ಹೇಳಿ ಅವ್ರದ್ದು ಸಾಯಿ ಮಾತೆ ಪ್ರೇಮದಾತೆ ಅಂತಕ್ಕಂತಹ ಅವ್ರದ್ದು ಒಂದು ಪುಸ್ತಕ ಚಿತ್ರಣವನ್ನ ಬರೆದಿದ್ದೀನಿ. ಹೀಗೆ
ಅನೇಕ ವ್ಯಕ್ತಿಗಳ ಚಿತ್ರಣ. ಮತ್ತೆ ನಂದಾದೀಪ ಅಂತ ಹೇಳಿ ಒಬ್ಬರು ಪರಿಸರ ಪ್ರೇಮಿ, ಅವರು ಬಾಟ್ನಿ ಪ್ರೊಫೆಸರ್ ಆಗಿದ್ರು, ಅವರು ಪ್ರೊಫೆಸರ್ ಅವರ ತಮ್ಮ, ಅವ್ರದ್ದು ಒಂದು ಚಿತ್ರಣವನ್ನ ಪುಸ್ತಕವನ್ನು ನಾನು ಮಾಡಿದ್ದೀನಿ. ಸೊ ಹೀಗೆ ಯಾರು ನನ್ನ ಮನಸ್ಸಿಗೆ ಯಾರು ಒಂದು ಇನ್ಸ್ಪಿರೇಷನ್ ಅನ್ನ ಕೊಡ್ತಾರೋ, ಯಾರು ನನಗೆ ಅರ್ಹ ವ್ಯಕ್ತಿಗಳ ಬಗ್ಗೆ ಬರೀಬೇಕು ಅಂತ ಅನಿಸುತ್ತೋ ಅಂತಹ ವ್ಯಕ್ತಿಗಳ ಬಗ್ಗೆ ಬರೀತಕ್ಕಂತಹ ದಾಖಲಿಸುವಂತಹ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ನಾನು 25 ವರ್ಷಗಳ ಈ ಜೂನ್ ನಾನು ವೃತ್ತಿ ಬದುಕಿಗೆ ಸೇರಿ 25 ವರ್ಷಗಳಾಗ್ತದೆ. ನಮ್ಮ ಶಿವರಾಮೇಗೌಡ ಸರ್ ಇದ್ದಾರೆ ಮೈಸೂರಿನಲ್ಲಿ, ಹೆಚ್ಚು ವರ್ಷಗಳ ಕಾಲ ಮೈಸೂರು ನಗರದಲ್ಲಿ BO ಕೆಲಸ ಮಾಡಿದಂಥವ್ರು ನಮ್ಮ ಶಿವರಾಮೇಗೌಡ ಸಾಹೇಬರಲ್ಲಿ ಇದ್ದಾರೆ ಅವರು. ನನಗೆ ಅವರಿಗೆ ವೈಯಕ್ತಿಕವಾಗಿ ಅವರು BO ಆದರು, ನಾನಿಲ್ಲಿ ಈ ಶಾಲೆಯ ಪ್ರಾಂಶುಪಾಲನಾದರೂ ಸಹ ಒಂದು ರೀತಿಯ ಸ್ನೇಹ ಭಾವನೆ ಇವತ್ತಿಗೂ ಸಹ ಇದೆ. ಆ ರೀತಿಯಲ್ಲಿ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನ್ನ ಬಹಳ ಹತ್ತಿರದಿಂದ ನೋಡಿದ್ದಾರೆ. ಶಿವರಾಮೇಗೌಡ ಸರ್ 94 ಬ್ಯಾಚಿನ KES ಆಫೀಸರ್ ಅವರು ನೋಡ್ತಾ ಇದ್ದಾರೆ ಈ ಶಾಲೆ ಹೇಗಿತ್ತು, ಹೇಗೆ ಬೆಳೀತು, ಹೇಗಾಯಿತು ಅನ್ನುವ ಹಂತವಾಗಿ ಈ ಸಂಸ್ಥೆಯ ಬೆಳವಣಿಗೆಯಿಂದ ಹತ್ತಿರದಿಂದ ಕಂಡಂತವರು, ಸಾಕ್ಷಿಭೂತರು ಈ ಬೆಳವಣಿಗೆಗೆ. ಅನೇಕ ವ್ಯಕ್ತಿಗಳು ಇರ್ತಾರೆ, ಬರ್ತಾರೆ, ಹೋಗ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ದಾಖಲಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ನನ್ನ ಪ್ರಕಾರ. ಸೊ ಹಾಗೆಯೇ ನನ್ನ ಬೆಳವಣಿಗೆಯಲ್ಲೂ ಅಷ್ಟೇ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಮೇಷ್ಟ್ರಾಗಿ ಸೇರ್ಕೊಂಡು ಇವತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ವಿದ್ಯಾಭ್ಯಾಸವನ್ನ ಸ್ವಲ್ಪ ಹೆಚ್ಚಿನ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ PhDಗೆ ನಾನು ಸೇರಿಕೊಂಡೆ. ದಾವಣಗೆರೆ ಯೂನಿವರ್ಸಿಟಿಗೆ PhDಗೆ ನಾನು ದಾಖಲಾದೆ. ನನಗೆ ಜಗನ್ನಾಥ್ ಗಾಂಧಿ ಸರ್ ನಾನು ದಾಖಲಾದಾಗ ಯಾರೋ ನನಗೆ ಗೊತ್ತೇ ಇರಲಿಲ್ಲ. ನಾನು ದಾಖಲಾಗ 1 ವರ್ಷ ಆಯ್ತು ಅಷ್ಟೇ. ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಆ ದಾಖಲಾದ ಮೇಲೆ ನಾನು KSOUನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಅಂಡ್ ಪಬ್ಲಿಕೇಶನ್ ಎಥಿಕ್ಸ್ ಅಂತಕ್ಕಂತಹ ಒಂದು ವಾರದ ಒಂದು ವರ್ಕ್ಶಾಪ್ ಅನ್ನ ಮಾಡಿದ್ರು. ಅಲ್ಲಿ ಅವರು ಫಸ್ಟ್ ಬಂದು ನಮಗೆ ಪಾಠವನ್ನ ಬೋಧನೆಯನ್ನ ಮಾಡಿದ್ರು. ಒಂದು ಸೆಷನ್ ತೆಗೆದುಕೊಂಡ್ರು, ರಿಸರ್ಚ್ ಮತ್ತೆ ಪಬ್ಲಿಕೇಶನ್ ಎಥಿಕ್ಸ್ ಬಗ್ಗೆ ಅವರು ಕ್ಲಾಸ್ ತೆಗೆದುಕೊಂಡ್ರು. ಅವಾಗ ನನಗೆ ಅನ್ನಿಸ್ತು, ಎಷ್ಟೋ ಜನ ಸ್ಪೀಕರ್ಸ್ ಬಂದು ಹೋದ್ರು, ಬಟ್ ಇದೇನೋ ವಿಶೇಷವಾಗಿ ಮಾತಾಡ್ತಾರಲ್ಲ. ಯಾಕಂದ್ರೆ ನಾವು 25 ವರ್ಷ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ, ಶಿಕ್ಷಣ ವ್ಯವಸ್ಥೆನಲ್ಲಿ ಕೆಲಸ ಮಾಡಿದ್ದೀವಿ. ಹಾಗಾಗಿ ಇವರು ಎಲ್ಲರಿಗೆ ಸ್ವಲ್ಪ ಭಿನ್ನವಾಗಿ ಮಾತಾಡ್ತಾರೆ, ವಿಶೇಷವಾದಂತಹ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇವರು, ಶಿಕ್ಷಣದ ಬಗ್ಗೆ ಒಂದು ಆಸ್ಥೆ ಇರ್ತಕ್ಕಂಥವ್ರು ಇವರು ಅಂತ ನನಗೆ ಅನ್ನಿಸ್ತು. ಮತ್ತೆ ನಿಧಾನಕ್ಕೆ ಅವ್ರನ್ನ ನಾನು ಫಾಲೋ ಮಾಡಕ್ಕೆ ಶುರು ಮಾಡಿದೆ. ಅವ್ರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಕ್ಕೆ ಶುರು ಮಾಡಿದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಕ್ಕೆ ಶುರು ಮಾಡಿದೆ. ಅವರ ಎಲ್ಲದೂ ನನಗೆ ಸ್ವಲ್ಪ ಹತ್ರ ಒಂದು ಏನೋ ಒಂದು ಸಿಕ್ಬಿಟ್ರೆ ನನ್ನ ಹತ್ರ ಇಟ್ಕೊಂಡು ಹೋಗುವ ಪ್ರವೃತ್ತಿಯವರು ನಾನು. ಹಾಗಾಗಿ ಅದನ್ನ ಇಟ್ಕೊಂಡು ಹೋದಾಗ ಅವರ ಬಯೋಡೇಟಾ ತೆಗೆದೆ. 130 ಪುಟಗಳಿದೆ ಅವರ ಬಯೋಡೇಟಾ. ಅಷ್ಟು ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅವರು ಅವರ ಪ್ರಬಂಧಗಳನ್ನ ಮಂಡಿಸಿದ್ದಾರೆ, ಅಷ್ಟು ಸ್ಪೀಚ್ಗಳನ್ನ ಕೊಟ್ಟಿದ್ದಾರೆ, ಟಾಕ್ಗಳನ್ನ ಕೊಟ್ಟಿದ್ದಾರೆ. ಅದು ನನಗೆ ಒಂದು ಇನ್ಸ್ಪಿರೇಷನ್. ಅದಾದ್ಮೇಲೆ ನಮ್ಮ ಯೂನಿವರ್ಸಿಟಿನಲ್ಲಿ ಅವ್ರು ಕ್ಲಾಸ್ ಕೊಡ್ಲಿಕ್ಕೆ ಅವ್ರನ್ನ ಕರೆಸಿದ್ರು. ಸಂಶೋಧನೆ ಬಗ್ಗೆ ಅವ್ರ ಹತ್ರ ನಮಗೆ ಕ್ಲಾಸ್ ಕೊಡ್ಲಿಕ್ಕೆ ಕರೆಸಿದಾಗ ಅವರು ಆ 2 ಗಂಟೆಗಳ ಕಾಲ ನಮಗೆ ಮಾತಾಡಿದ್ದು, ಮತ್ತೆ ಸಂಶೋಧನೆ ಅಂದ್ರೇನು, ಸಂಶೋಧನೆ ಯಾಕೆ ಬೇಕು, ಸಂಶೋಧನೆ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಹೇಗಾಗಿದೆ, ನೀವೆಲ್ಲ ಬಂದಿದ್ದೀರಿ ಈ ಸಂಶೋಧನೆ ಮಾಡಲಿಕ್ಕೆ, ಹೇಗೆ ಸಂಶೋಧನೆ ಮಾಡಬೇಕು, ಸಂಶೋಧಕ ಹೇಗಿರಬೇಕು, ಅವೆಲ್ಲವನ್ನೂ ಸಹ ಅವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮಗೆ ಕಟ್ಟಿಕೊಟ್ರು. ಜ್ಞಾನವನ್ನು ಕಟ್ಟಿಕೊಟ್ಟಿದ್ದ ರೀತಿ ನಂಗೆ ಬಹಳ ಇನ್ಸ್ಪಿರೇಷನ್ ಆಯಿತು. ಮತ್ತು ಅವತ್ತು ರಾತ್ರಿ ನಾನು ಅವ್ರಿಗೆ ಕಾಲ್ ಮಾಡಿದೆ, ಅವತ್ತು ರಾತ್ರಿ ನಾನು ಅವ್ರಿಗೆ ಫೋನ್ ಮಾಡಿ ಸರ್, ಬಹಳ ನಿಮ್ಮ 2 ತರಗತಿಗಳು, ನಿಮ್ಮ ಬಯೋಡೇಟಾ, ನಿಮ್ಮ ಯೂಟ್ಯೂಬ್ ಟಾಕ್ಗಳು ಎಲ್ಲವನ್ನ ನೋಡಿದೆ ಸರ್, ನಂಗೆ ಬಹಳ ಖುಷಿ ಆಯಿತು ಅಂತ ಹೇಳಿ ಅವತ್ತಿನಿಂದ ಅವರು ಸಹ ನನಗೆ ಬಹಳ ಹತ್ತಿರ ಆದರು. ನಾನು ಸಹ ಅವ್ರಿಗೆ ಹತ್ತಿರ ಆದೆ. ಅವ್ರ ಮೈಸೂರಿನಲ್ಲಿ ಮನೆ ಇದೆ. ಮೈಸೂರು ಮನೆಗೆ ಬಂದಾಗ ಅವ್ರು ಫೋನ್ ಮಾಡೋರು, ನಾನು ಮೈಸೂರು ಬಂದಿದ್ದೀನಿ ಅಂತ, ಹೋಗ್ತಿದ್ವಿ, ಭೇಟಿ ಆಗ್ತಿದ್ವಿ, ಜೊತೆಗೆ ವಾಕ್ ಮಾಡ್ತಿದ್ವಿ. ಆಗ ಅವ್ರ ಜೀವನದ ಅನುಭವಗಳನ್ನ ನಾನು ಹೇಳ್ಕೊಳ್ತಾ ಇದ್ರು. ನಾನು ಮತ್ತೆ ಕೆತ್ತಿ ಅದನ್ನ ಕೇಳ್ತಾ ಇದ್ದೆ. ನಾನು ಕೇಳಿದಕ್ಕೆಲ್ಲ ಅವ್ರ ಉತ್ತರ ಹೇಳ್ತಾ ಇದ್ರು. ಆಮೇಲೆ ಅವರ ಸರ್ಕಲಲ್ಲಿ ಅವ್ರ ಕುಟುಂಬದವ್ರ ಪರಿಚಯ ಆದರು, ಅವ್ರ ವಿದ್ಯಾರ್ಥಿಗಳ ಪರಿಚಯ ಆದರು, ಅವ್ರ ಸಹೋದ್ಯೋಗಿಗಳ ಪರಿಚಯ ಆದರು. ಹೀಗೆ ಎಲ್ಲರಿಂದ ವಿವಿಧ ಆಯಾಮಗಳಲ್ಲಿ ವಿಷಯಗಳನ್ನ ಕಲೆ ಹಾಕಲಿಕ್ಕೆ ಶುರು ಮಾಡಿದ ಮೇಲೆ ಕಳೆದ ತಿಂಗಳು ಅವ್ರಿಗೆ 50 ವರ್ಷ, ಮಾರ್ಚ್ 14ನೇ ತಾರೀಕು ಅವ್ರ 50 ವರ್ಷದ ಹುಟ್ಟುಹಬ್ಬವನ್ನ ಅವರ ವಿದ್ಯಾರ್ಥಿಗಳೆಲ್ಲ ಅವರಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು. ಆಗ ನನಗೆ ಅನ್ನಿಸ್ತು, ಅವರ 50 ವರ್ಷದ ಹುಟ್ಟುಹಬ್ಬವನ್ನ ಅವ್ರೇನೋ ಒಂದಷ್ಟು ಒಳ್ಳೆಯ ಸಾಧನೆಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಯಾಕೆ ಇವ್ರದ್ದು ವ್ಯಕ್ತಿ ಚಿತ್ರನ ಬರೀಬಾರ್ದು, ನಾನು ಈಗಾಗಲೇ 4-5 ಬರ್ತಿದ್ದೀನಿ, ಇವ್ರದ್ದು ಒಂದು ಸೇರಿಕೊಳ್ಳಿ ಅದಕ್ಕೆ ಅಂತ ಹೇಳಿ ಅನ್ನಿಸ್ತು ನನಗೆ. ಆಗ ನಾನು ಕಳೆದ ತಿಂಗಳು ಅಷ್ಟೇ ನಾನು ಶುರು ಮಾಡಿದ್ದು, ಸರಿ ಹೇಳಿದ್ರೆ ಒಂದು 25 ದಿನ ಅದರಲ್ಲಿ ನಾನು ವರ್ಕ್ ಮಾಡಿರ್ಬೋದು ಅಷ್ಟೇ. ಎಲ್ಲ ಅವರ ಫುಲ್ 50 ವರ್ಷದ ಜೀವನದ ಚಿತ್ರಣವನ್ನ ವಿವಿಧ ಸ್ತರಗಳಾಗಿ ವಿಭಾಗಿಸ್ಕೊಂಡೆ. ಯಾವ್ಯಾವ ಸ್ತರಗಳಿಂದ ಯಾವ ವಿಷಯ ಕಲೆಕ್ಟ್ ಮಾಡ್ಕೋಬೇಕು ಎಲ್ಲ ಕಲೆಕ್ಟ್ ಮಾಡ್ಕೊಂಡೆ. ವಿಷಯಗಳನ್ನ ಸಂಗ್ರಹಿಸಿ ಜೋಡಿಸಿ ನಿರೂಪಿಸುವಂತಹ ಒಂದು ಕೆಲಸವನ್ನ
ನಾನು ಮಾಡಿದ್ದೀನಿ. ಬಹುಶಃ ನನ್ನಿಂದ ಏನೇ ಕೆಲಸವಾದರೂ ಸಹ ಸಾಯಿ ಭಕ್ತರು ಮೇಡಮ್ ಇದ್ದಾರೆ, ಜಗನ್ನಾಥ್ ಸರ್ ಇದ್ದಾರೆ, ಸುಧಾ ಮೇಡಮ್ ಇದ್ದಾರೆ, ನಾವೆಲ್ಲ ಸತ್ಯಸಾಯಿ ಬಾಬಾ ಅವ್ರ ಭಕ್ತರು ನಾನು ಮಾಡಿದೀವು ಅಂತ ನಾವು ಯಾವುದು ಬದುಕಲ್ಲ. ಆ ಥರ ಅದು ಅಹಂಭಾವ ಆಗ್ಬಿಡ್ತದೆ. ಸೊ ನಮಗೆ ಇದುವರೆಗೂ ನಮ್ಮನ್ನೆಲ್ಲ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು, ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಶಕ್ತಿ, ಸ್ಫೂರ್ತಿ, ಪ್ರೇರಣೆ ಅಂತ ನಾನು ಹೇಳ್ತೀನಿ. ಸೊ ಅವರು ನನಗೆ ಅವರ ಪ್ರೇರೇಪಣೆಯಿಂದಲೇ ನಾನು ಇಂತಹ ಕೆಲಸಗಳನ್ನ ಮಾಡ್ತಾ ಇರೋದು. ಸೊ ಈ ಕೆಲಸಕ್ಕೂ ಸಹ ಅವ್ರದ್ದೇ ಪ್ರೇರಣೆ, ಅವ್ರದೇ ವಿದ್ಯಾರ್ಥಿಗಳು. ಒಬ್ಬ ಒಳ್ಳೆಯ ವ್ಯಕ್ತಿ ಬಗ್ಗೆ ನಾಲ್ಕು ಮಾತಾಡಿದ ದಾಖಲಿಸಲಿಕ್ಕೆ ಇಂಥವ್ರೇ ಆಗ್ಬೇಕು ಅಂಥವ್ರೇ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ. ಯಾರು ಬೇಕಾದ್ರೂ, ಈಗ ನೋಡಿ ನಂಜಮ್ಮ ಅವ್ರು ಮಾಡ್ತಾರೋ ಕೆಲಸವನ್ನ ನಾವು ಗುರುತಿಸಿದ್ವಿ. ನಾನು ಯಾರು ಅಲ್ಲ ಅವರಿಗೆ, ಅವ್ರನ್ನ ಗುರುತಿಸಿದ್ವಿ, ಕರೆದ್ವಿ, ಗೌರವಿಸಿದ್ವಿ. ಸುಧಾ ಮೇಡಮ್ ತಕ್ಷಣ ಅವ್ರಿಗೆ ಪ್ರಶಸ್ತಿನ ಅನೌನ್ಸ್ ಮಾಡಿದ್ರು. ಅವರೇನವ್ರ ಅತ್ತೆ ಮಗಳಲ್ಲ, ಮಾವನ ಮಗಳಲ್ಲ, ರಕ್ತ ಸಂಬಂಧಿಗಳಲ್ಲ, ಯಾರೂ ಅಲ್ಲ. ಆದ್ರೆ ಒಳ್ಳೆಯ ಒಬ್ಬ ವ್ಯಕ್ತಿಯ ಬಗ್ಗೆ, ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಿಜವಾಗ್ಲೂ ಜ್ಞಾನದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಯಾಕಂದ್ರೆ ಜ್ಞಾನ ಇವತ್ತಿನ ಬಹಳ ಮುಖ್ಯ. ನಾಲೆಡ್ಜ್ ಇಸ್ ಪವರ್. ವಿತೌಟ್ ನಾಲೆಡ್ಜ್ ನಾವು 21ನೇ ಶತಮಾನದಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಆ ಕ್ಷೇತ್ರದ ನಾಲೆಡ್ಜ್ ನಿಮಗೆ ಬಹಳ ಮುಖ್ಯ, ಬೇಕೇ ಬೇಕು. ಹಾಗೆ ಅವರ ಕ್ಷೇತ್ರದ ಬಗ್ಗೆ, ಅವರ ವೃತ್ತಿ ಕ್ಷೇತ್ರದ ಬಗ್ಗೆ ಅಪಾರವಾದ ಜ್ಞಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಜಗನ್ನಾಥ ಹೆಸರು. ಹಾಗಾಗಿ ಅವರು ನನಗೆ ಏನೂ ಅಲ್ಲ, ಅವ್ರು ನನ್ನ ಗುರುಗಳೂ ಅಲ್ಲ. ಆದರೂ ಸಹ ನಾನು ಪುಸ್ತಕವನ್ನ ಬರೀಬೇಕು ಅನ್ನಿಸ್ತು. ಭಗವಾನ್ ಬಾಬಾ ಅವರ ಪ್ರೇರಣೆಯಿಂದ ನಾನು ಈ ಪುಸ್ತಕವನ್ನ ಬರೆದಿದ್ದೀನಿ. ಸೊ ಸ್ವಾಮಿ ನನ್ನಿಂದ ಇಂತಹ ಒಳ್ಳೆ ಕೆಲಸವನ್ನ ಮಾಡಿಸಿದ್ದಾರೆ. ಅದಕ್ಕಾಗಿ ನಾನು ಬಾಬಾ ಅವರಿಗೆ ಕೃತಜ್ಞತಾ ಭಾವದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಅಧ್ಯಕ್ಷೀಯ ಮಾತುಗಳನ್ನು ಮುಗಿಸ್ತೀನಿ. ಮತ್ತೆ ತಾವೆಲ್ಲ ಬಹಳ ಸಾವಧಾನದಿಂದ ಕೂತು ನಮ್ಮ ಎಲ್ಲರ ಮಾತುಗಳನ್ನ ಎಲ್ಲ